ನಮಸ್ಕಾರ. ಜಿ ಸಂವಾದದಲ್ಲಿ ಇವತ್ತು ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆಯ ಕುರಿತಂತೆ ಚರ್ಚೆ ಮಾಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ಬಿಜೆಪಿ ತಂದಿದೆ. ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ಳುತ್ತೆ ಈ ಬಿಜೆಪಿಯಲ್ಲಿ ಒಂಟಿ ಸಲಗದ ರೀತಿ ಹೋರಾಟವನ್ನು ನಡೆಸಿದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಮಾಡಲಾಗಿದೆ. ಆರಂಭದಿಂದ ಹಲವಾರು ವರ್ಷಗಳಿಂದ ಯಡಿಯೂರಪ್ಪ ಮತ್ತು ಕುಟುಂಬದ ಕುರಿತಂತೆ ಆಗಾಗ ಧ್ವನಿ ಎತ್ತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಎಂದಿಗೂ ಕೂಡ ಪಕ್ಷದ ವಿರುದ್ಧ ಮಾತನಾಡಿದವರಲ್ಲ. ಪಕ್ಷದಲ್ಲಿರುವಂತಹ ಆಂತರಿಕ ಸಮಸ್ಯೆ ಕುರಿತಂತೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಂತಹ ಇವರ ಧ್ವನಿಗೆ ಜೊತೆಗೂಡಿಸಿದ ಹಲವು ಮಂದಿ ಇದ್ದಾರೆ. ಇವತ್ತು ಅವರದ್ದು ಭಿನ್ನ ರಾಗ. ತಪ್ಪಾಗಿದೆ, ಒಂದು ಅವಕಾಶ ಕೊಡಿ, ಈ ರೀತಿಯ ಒಂದಷ್ಟು ಚರ್ಚೆಗಳು ನಡೆದಿದೆ ಅಂತ ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಮನವಿ ಸಲ್ಲಿಸೋದಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಈ ನಿಲುವಿಗೇನಾದರೂ ಆ ರೆಬಲ್ಸ್ ಬಂದಿದ್ದೇ ಆದರೆ ಇದು ಅಷ್ಟೂ ಜನರ ನಿರ್ಧಾರವೇ? ಇದನ್ನು ಹೈಕಮಾಂಡ್ ಯಾವ ರೀತಿ ಪರಿಗಣಿಸುತ್ತೆ? ಮತ್ತು ಯಡಿಯೂರಪ್ಪ ಮತ್ತು ಕುಟುಂಬದ ಕುರಿತಂತೆ ಆಗಾಗ ಧ್ವನಿ ಎತ್ತುತ್ತಾ ಇದ್ದಂತಹ ಯತ್ನಾಳ್ ಅವರ ಹೇಳಿಕೆಗೆ ಮೌನವಾಗೇ ಸಮ್ಮತಿಯನ್ನು ಸೂಚಿಸಿದಂತಹ ಹಲವರಿಗೆ ಇದು ಎಚ್ಚರಿಕೆಯ ಸಂದೇಶ. ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸ್ತಾ ಇದೆ ಅನ್ನೋದಾದರೆ, ಬಹುದೊಡ್ಡ ಮ್ಯಾಂಡೇಟನ್ನು ಪಡೆದುಕೊಂಡಿದೆ ಅನ್ನೋದಾದರೆ ವಿರೋಧ ಪಕ್ಷ ಅಂತ ಒಂದು ಇರಬೇಕಾಗತ್ತೆ. ವಿರೋಧ ಪಕ್ಷ ಆಡಳಿತ ಪಕ್ಷ ಒಂದು ಪಕ್ಷ ಎಲ್ಲಾದರೂ ಎಡವುತು ಅಂದಾಗ ಎಚ್ಚರಿಸುವಂಥದ್ದು, ಏನಾದರೂ ಅನ್ಯಾಯ ಮಾಡ್ತಾ ಇದ್ದಾಗ ಪ್ರತಿಭಟಿಸುವಂಥದ್ದು ಬಹುದೊಡ್ಡ ಜವಾಬ್ದಾರಿ. ಕಳೆದ 2 ವರ್ಷದಲ್ಲಿ ಬಿಜೆಪಿ ಅದನ್ನು ಸಂಪೂರ್ಣವಾಗಿ ಮರೆತು ಹೋಯ್ತೇನೋ ಅಂತ. ಯಾಕಂದರೆ ಆಗಾಗ ಪ್ರತಿಭಟನೆ ಮಾಡಿದ್ರೆ ಅದರಿಂದ 2 ದಿವಸಕ್ಕೆ 2 ಗಂಟೆಗೆ ಒಂದಷ್ಟು ನಾಯಕರು ಬಂದು ಮಾಧ್ಯಮದ ಮೈಕ್ ಮುಂದೆ ಹೇಳಿಕೆ ಕೊಡೋದು, ಸದನದಲ್ಲಿ ಒಂದಿಬ್ಬರು ಮಾತಾಡೋದು, ಇಷ್ಟಕ್ಕಷ್ಟೇ ಸೀಮಿತವಾಗಿತ್ತು. ಯಾಕೆ ಹಿಂಗಾಗಿತ್ತು ಅಂದರೆ ಅವರದ್ದೇ ಆಂತರಿಕ ಸಮಸ್ಯೆ ಉಲ್ಬಣವಾಗಿತ್ತು. ಅದರಲ್ಲಿ ವಿಶೇಷವಾಗಿ ವಿರೋಧ ಪಕ್ಷದಲ್ಲೇ ವಿಶೇಷ ವಿರೋಧ ಪಕ್ಷದ ರೀತಿ ಗೋಚರಿಸಿದವರು ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ತಮ್ಮ ತಂಡನೇ ಕಟ್ಕೊಂಡ್ಬಿಟ್ರು, ಅಲ್ಲಲ್ಲಿ ಮೀಟಿಂಗ್ ಮಾಡಿದ್ರು, ನಾವು ವಕ್ಫ್ ವಿರುದ್ಧ ಹೋರಾಡ್ತೀವಿ, ನಾವು ವಾಲ್ಮೀಕಿ ವಿರುದ್ಧ ಹೋರಾಡ್ತೀವಿ, ನಮ್ಮದು ಪ್ರತಿಭಟನೆ ಅಂತ ಹೇಳ್ತಾ ಇದ್ರು. ಆದರೆ ಅವುಗಳು ಕೂಡ ಟುಸ್ಪಟಾಕಿ ಆಗಿದ್ವು. ಫೈನಲಿ ಏನಾಯಿತು ಅಂತ ನಾವು ನೋಡ್ತಾ ಹೋಗೋದಾದರೆ ಇವರ ಆಂತರಿಕ ಸಮಸ್ಯೆಯನ್ನು ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸ್ತು. ಅಂತಿಮವಾಗಿ ಉಚ್ಚಾಟನೆ. ಆದರೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಆ ರೆಬಲ್ಸ್ ಎಲ್ಲ ಹೈ ಕ್ಲಾಸ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಏನದು ಅಂತ ನಾವು ನೋಡ್ತಾ ಹೋಗೋದಾದರೆ ಸ್ವಲ್ಪ ತಪ್ಪಾಗಿದೆ, ತಿದ್ದುಕೊಂಡು ಮುಂದಕ್ಕೆ ಹೋಗ್ತೀವಿ, ಪರೋಕ್ಷವಾಗಿ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸ್ಟೇಟ್ಮೆಂಟನ್ನು ಕುಮಾರ್ ಬಂಗಾರಪ್ಪ ಅವರು ಕೊಟ್ಟಿರುವಂಥದ್ದು. ಅಂದರೆ ಯಾರೋ ಒಬ್ಬರ ನಿರ್ಧಾರ ಇಲ್ಲ, ಇದು ಕೂಲಂಕುಷವಾಗಿ 4 ಜನ ಕುಂತು ಮಾತಾಡೋ ಸಂದರ್ಭದಲ್ಲಿ ಹೌದು ಏನೋ ವ್ಯತ್ಯಾಸ ಆಗಿದೆ ನೋಡಿ, ಇವತ್ತು ಪಕ್ಷ ಇಂಥ ದೊಡ್ಡ ಕ್ರಮವನ್ನು ತೆಗೆದುಕೊಳ್ತಿದೆ ಅನ್ನೋದಾದರೆ ಸ್ವಲ್ಪ ನಾಲ್ಗೆಯನ್ನು ಹೆಚ್ಚಾಗಿ ಹೊರಿಬಿಟ್ವೇನೋ ಅನ್ನುವಂಥ ಅರಿವು ಆಗಿರಬಹುದು. ಬಟ್ ಇಲ್ಲಿ ನಾವಿಲ್ಲಿ ಗಮನಿಸಬೇಕು, ಇವತ್ತು ಕುಟುಂಬ ರಾಜಕಾರಣವನ್ನು ಹಲವು ರೀತಿಯಲ್ಲಿ ವಿರೋಧಿಸ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟಿಸಿದೆ ಅನ್ನೋದೇ ಆದರೆ ನೀವು ಗಮನಿಸಬೇಕು, ಆ ಕುಟುಂಬ ರಾಜಕಾರಣವನ್ನು ಅಥವಾ ಯಡಿಯೂರಪ್ಪನವರೇ ಸರ್ವೋಚ್ಚ ನ್ಯಾಯಕ ಅನ್ನೋದನ್ನು ಹೈಕಮಾಂಡೂ ಒಪ್ಪಿಕೊಂಡಂತಾಯಿತು. ಮತ್ತು ಅದನ್ನು ರಾಜ್ಯ ಬಿಜೆಪಿ ನಾಯಕರು ಸುಮ್ಮನೆ ಪರಿಪಾಲನೆ ಮಾಡಬೇಕು ಅನ್ನುವಂಥ ಸಂದೇಶವೂ ರವಾನೆ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಮಾತಾಡಿದ್ದಾರೆ, ಕುಮಾರ್ ಬಂಗಾರಪ್ಪ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಸನ್ಮಾನ್ಯ ಯತ್ನಾಳ್ ಅವರ 6 ವರ್ಷದ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಅನೇಕ ಹಿಂದೂ ಸಂಘಟನೆಗೆ, ರಾಜಕೀಯ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ನೋವನ್ನು ತಂದಿದೆ. ಹಾಗಂತ ಹೇಳಿಬಿಟ್ಟು ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಯಾರೂ ಕೂಡ ಚಾಲೆಂಜ್ ಮಾಡೋದಾಗಲಿ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಆಗಬಾರ್ದು ಮತ್ತು ಆಗಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಎಲ್ಲರೂ ಕೂಡ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತು ಕಡೆಯ ದಿನ ಇದೆ. ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಅವರಿಗೆ ಮಾಡಬೇಕು, ಅದು ಕೂಡ ನಮ್ಮ ಕಡೆಯಿಂದ ಎಲ್ಲರೂ ಹಿರಿಯರೆಲ್ಲ ಸೇರಿಕೊಂಡು, ಕೆಲವರು ಲೀಗಲ್ ಅಡ್ವೈಸರ್ಸ್ನ ಇಟ್ಕೊಂಡು, ಪೊಲಿಟಿಕಲ್ ಅಡ್ವೈಸರ್ಸು, ಪೊಲಿಟಿಕಲ್ ಥಿಂಕ್ ಟ್ಯಾಂಕನ್ನು ಇಟ್ಕೊಂಡು ಇದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಹರೀಶ್ ಅವರು
ಹರಿಹರದ ಶಾಸಕರು ಇವತ್ತು ಸಂಜೆ ಒಳಗೆ ಅವರು ರಿಪ್ಲೈಯನ್ನು ಕೊಡ್ತಾರೆ. ಮತ್ತು ವರಿಷ್ಠರಿಗೆ ಯಾವ ಮಾಹಿತಿಯನ್ನು ನಾವು ಭಾಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ BJPನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಸರಿ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡಿದ್ವಿ. ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ನಮಗೆ ಎರಿಗೆ ಬಂದಿದೆ. ಅದರ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯದ ಪ್ರಮುಖ ನಾಯಕರು ಮಾತಾಡ್ತಾರೆ. ಇಡೀ ದೇಶದ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಪ್ರಕಾರವಾಗಿ ಕಾರ್ಯಕರ್ತರಾಗಿರುವಂಥ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ. ಅದೇ ಟಾರ್ಗೆಟ್ ಅನ್ನೋ ಪ್ರಶ್ನೆ ಇಲ್ಲ. ಈ ಥರದ ಏನೇ ಬೆಳವಣಿಗೆ ಆದರೂ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರು ಇನ್ನು ಕೆಲವೇ ದಿನದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾರೆ. ಇದೇ ನಮ್ಮ ಶ್ರೀರಾಮುಲು ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ. ಬೇರೆಯವರು ಕೂಡ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನವನ್ನು ತೆಗೆದುಕೊಂಡರು. ಅದೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರು, ಯಾಕೆಂದ್ರೆ ಡೆಲ್ಲಿ ಸಂಪರ್ಕ ನಮಗಿಲ್ಲ, ಇದೆಲ್ಲದಕ್ಕೂ ಉತ್ತರವನ್ನು ನಮ್ಮ ರಾಜ್ಯ ಅಧ್ಯಕ್ಷರು ಕೊಡ್ತಾರೆ. ಸರ್, ಯತ್ನಾಳ್ ಅವರು ಹಿರಿಯ ನಾಯಕರು, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಸೊ ತಾವೇನಾದ್ರೂ ಸಂಪರ್ಕ ಮಾಡಿ ಮಾತನಾಡುವಂಥದ್ದು ಏನಾದ್ರು ಮಾಡಿದ್ರೆ? ನಮಗೆ ಬಹಳ ಆತ್ಮೀಯರಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲೂ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಕುರಿತಂತೆ ಇದಿಷ್ಟರಲ್ಲೇನೆ ನಮ್ಮ ರಾಜ್ಯಾಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಉತ್ತರವನ್ನ ಕೊಡ್ತಾರೆ. ಕುರಿತಂತೆ ನಮ್ಮ ರಾಜ್ಯಾಧ್ಯಕ್ಷರು ಇನ್ನು ಕೆಲವೇ ಸಮಯದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿ ಈ ಏನು ಪರಿಶೀಲನೆ ಮಾಡಬೇಕು, ಈ ಎಲ್ಲ ವಿಷಯಗಳಿದೆ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಇನ್ನು AP ವಕ್ತಾರರಾಗಿರುವಂಥ ಶಿವಾನಂದ ರೆಡ್ಡಿ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರಾಗಿರುವಂತಹ ಮಹೇಶ್ ಗೌಡ್ರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ, ನಮಸ್ಕಾರ ಮಹೇಶ್ ಗೌಡ್ರೆ. ನಮಸ್ಕಾರ ದಿವ್ಯಶ್ರೀ, ನಮಸ್ಕಾರ. ಓಕೆ, ಮಾತಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ದರ್ಶನ್ ಅವರೇ, BJP ಮತ್ತು JDS ಅಲ್ಲಿ ಯಾವಾರು ನಾಯಕರು ಯಾವಾಗಾರು ಹೊರಗೆ ಬರ್ತಾರಂತ ನೀವೇನಾದ್ರು ಕಾಯ್ಕೊಂಡು ಕೂತಿರ್ತೀರಾ ಹೆಂಗೆ ಅಂತ? ಖಂಡಿತ ಇಂಥವ್ರಂತೂ ನಮಗೆ ಬೇಡ ಮೇಡಮ್. ಇವತ್ತು ರಾಜು ಕಾಗೆ ಅವರು ಓಪನ್ ವೆಲ್ಕಮ್ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯ ಹೇಳಿರ್ಬೋದು, ಆದ್ರೆ ನಾನೊಬ್ಬ ಕಟ್ಟ ಕಾಂಗ್ರೆಸ್ಸಿಗನಾಗಿ. ಅವ್ರು ಯಾರು ಮತ್ತೆ ರಾಜು ಕಾಗೆ ಅವರು? ಅಲ್ಲಲ್ಲ, ಅವರ ವೈಯಕ್ತಿಕ ಅಭಿಪ್ರಾಯ. ನಾನೊಬ್ಬ ಕಾಂಗ್ರೆಸ್ಸಿಗನಾಗಿ ನಾವು ಇಲ್ಲಿ ತನಕ ಯತ್ನಾಳ್ ಅವರ ನಡೆ ನುಡಿ, ಅವರು ಬಳಸ್ತಿರ್ತಕ್ಕಂಥ ಪದಗಳು, ನಮ್ಮ ನಾಯಕರ ಮೇಲೆ ಆಡಿರ್ತಕ್ಕಂಥ ಪ್ರತಿಯೊಂದು ಸಮೇತ ಅನೇಕ ಕೇಸ್ಗಳು ಸಮೇತ ಹಾಕುವಂಥದ್ದು ಅಥವಾ ಅವ್ರ ಮೇಲೆ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ನಾವು ನೋಡಿದ್ದೀವಿ. ಆಮೇಲೆ ಅವರ ಒಂದು ಸಿದ್ಧಾಂತ ಅಂತ ಬರ್ತದಲ್ಲ, ಮಾತೆತ್ತಿದ್ರೆ ಹಿಂದುತ್ವ, ಹಿಂದೂ ರಾಷ್ಟ್ರ ಏನೇನೋ ಹೇಳೋರು. ಇವಾಗ ನೋಡಿದ್ರೆ ನಿನ್ನೆಯಿಂದ ನಮಗೆ ಅವ್ರಿಗೂ ಒಂದು ಜಾತಿ ಇದೆಯಾ ಅಂತ ಗೊತ್ತಾಗ್ತಾ ಇದೆ. ಪಂಚಮಸಾಲಿ, ಲಿಂಗಾಯತ ಅನ್ನೋದೆಲ್ಲ ಇವಾಗ ಬರ್ತಾ ಇದೆ. ಕಠೋರ ಹಿಂದುತ್ವವಾದಿಯೂ ಸಮೇತ ಜಾತಿಯ ಒಳಗೆ ಈಗ ನುಸುಳುವಂತ ಪರಿಸ್ಥಿತಿ ಅವ್ರು ಹೋಗಿ ತಲುಪಿದ್ದಾರೆ. ಆದ್ರೆ ಈ ರೀತಿಯಾದಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾದಂಥ ನಡೆನುಡಿಗಳಿದ್ದಂಥವ್ರು, ನಮ್ಮ ತತ್ವ ಸಿದ್ಧಾಂತಗಳಿಗೆ, ಈಗ ಜಗದೀಶ್ ಶೆಟ್ಟರ್ ಅದಕ್ಕೆ ಉದಾಹರಣೆ. ಅಲ್ಲಿ ಜಾಗ ಇಲ್ಲ ಅಂತ ಬಂದ್ರು, ಮತ್ತೆ ನನಗೆ ಸಿದ್ಧಾಂತ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಅದು ಯಾವ ರೀತಿ ಆದಂತ, ಯಾಕೆಂದ್ರೆ ಅವ್ರಿಗೆ ಸ್ಥಾನಮಾನ ಎಲ್ಲ ಕೊಟ್ಟಿದ್ವಿ, MLC ಮಾಡಿದ್ವಿ, ಕೊನೆಗೇನಾಯ್ತು. ಆದರೆ ನಾವು ಲಕ್ಷಾಂತರ ಕೋಟ್ಯಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಭಾವನೆಯನ್ನು ಅರ್ಥ ಮಾಡ್ಕೊಬೇಕಾಗ್ತದೆ. ಯತ್ನಾಳ್ ಅವರು ಇಲ್ಲಿ ತನಕ ನಡೆದು ಬಂದಂಥ ರೀತಿ ನೀತಿಗಳು ಅಥವಾ ಕಾಂಗ್ರೆಸ್ನ ವಿಚಾರಧಾರೆಗಳಲ್ಲಿ ಅವರು ಇಟ್ಕೊಂಡಂತ ಇದು ಅದಕ್ಕೂ ಹೆಚ್ಚಾಗಿ ಅವರಂತೂ ಕಾಂಗ್ರೆಸ್ ಕಡೆಗೆ ಬರುವಂತ ವ್ಯಕ್ತಿ ಅಲ್ಲ. ಆದ್ರೆ ಅಂತವರು ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಒಂದು ಭಾವನೆ. ಅಂತ ಪಕ್ಷನೇ ಅವ್ರನ್ನ ತೆಗೆದು ಬಿಸಾಕ್ಬಿಟ್ಟಿದೆ. ಏನೋ ಹಿಂದೂ ಹುಲಿಗೀಗ ಬೋನಲ್ಲಿದ್ರು ಇಷ್ಟು ದಿನ. BJP ಅನ್ನೋ ಬೋಲ್ ಇತ್ತು, ಇವಾಗ ಹಿಂದೂ ಹುಲಿನ ಬೋನಲ್ಲಿ ಇರ್ಬೇಡಪ್ಪ, ನೀ ಕಾಡಿಗೆ ನಡಿ ಅಂತ ಹೇಳ್ಬಿಟ್ಟು ಹೊರಗಡೆ ಕಳಿಸಿದ್ದಾರೆ. ಅವ್ರು ಇನ್ನೂ ಸ್ವತಂತ್ರವಾಗಿದ್ದಾರೆ. ಅವ್ರು ಇನ್ನೂ ಪಾಸಿಟಿವ್ ಆಗಿ ಇದನ್ನ ನೋಡೋದಾದ್ರೆ ಇನ್ನೂ ಅವ್ರಿಗೆ ಸ್ವತಂತ್ರ ಸಿಕ್ಕಿದೆ, ಯಾವುದೇ ಚೌಕಟ್ಟಿಲ್ಲ. ಈಗ ಯತ್ನಾಳ್ ಅವರಿಗೆ ಅಂತ ದಮ್ಮು, ತಾಕತ್ತು, ಮಾತನಾಡುವಂಥ ವೈಖರಿಗಳು, ಆ ಎದೆಗಾರಿಕೆ, ಮೀಡಿಯಾದವ್ರನ್ನ ಟ್ರೋಲ್ ಮಾಡುವಂಥ ಲೆಕ್ಕದಲ್ಲಿ ನೀವು ಹಂಗೆ ಹೊಡಿತಿರ್ರಿ, ನೀವು ಹಿಂಗೆ ಹೊಡಿತಿರ್ರಿ ಅಂತೆಲ್ಲ ಹೇಳ್ತಿದ್ದವರು ಯಾಕೆ ಬೆಂಗಳೂರಿಗೆ ಬಂದಿದ್ದಾರಲ್ಲ, ಮೀಡಿಯಾಗಳ ಮುಂದೆ ಮಾತಾಡಬೇಕಿತ್ತು. ಸ್ವಾತಂತ್ರ್ಯರಲ್ಲ. ಇವತ್ತು BJPಯ ಕತೆ ಏನಾಗಿದೆ ಅಂದ್ರೆ ಮೇಡಮ್, ಹಿರಿಯರಿಲ್ಲದ ಮನೆ, ಗುರುವಿಲ್ಲದ ಮಠದಂತೆ. ಯಾರು ಹೇಳುವವರು ಕೇಳದವರು ಇದ್ದಾಗ ಚಿಕ್ಕವರು ಕೂಡ ದರ್ಪ ತೋರುತ್ತಾರೆ. ಮನೆ ಸಂಸಾರ ಚೆನ್ನಾಗಿರ್ಬೇಕು ಅಂತಂದ್ರೆ
ದೊಡ್ಡವರು ಕೆಲವೊಮ್ಮೆ ಚಿಕ್ಕವರಾಗಿ ತಲೆಬಾಗಬೇಕು ಅನ್ನುವಂಥ ನಾನು ನುಡಿ ಇದೆ. Okay. ಆದರೆ ಈ BJP ಪಾಲಿಗೆ ಎಲ್ಲರೂ ದೊಡ್ಡವರೇ ಆಗೋಗ್ಬಿಟ್ಟಿದ್ದಾರೆ. ಅವರಿಗೆ ಹೈಕಮಾಂಡ್ ಅಂತ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ. ಯಾವ ಸೀಮೆ ಹೈಕಮಾಂಡ್ ಅಂತ ಗೊತ್ತಿಲ್ಲ ಮೇಡಮ್. ಯಾಕೆಂದರೆ ಇವರು ವಿರೋಧ ಪಕ್ಷದ ನಾಯಕನ ಮಾಡೋದಕ್ಕೆ 6 ತಿಂಗಳು ತಾಂಡ್ರು, ರಾಜ್ಯಾಧ್ಯಕ್ಷನ ಮಾಡೋದಕ್ಕೆ 6 ತಿಂಗಳು ತಾಂಡ್ರು. ಇದೇ ಯತ್ನಾಳ್ ಅವ್ರು ಹೇಳಿದ್ರು ವಿಜೇಂದ್ರ ಅವ್ರಿಗೆ ಈ ರಾಜ್ಯಾಧ್ಯಕ್ಷ ಪಟ್ಟ ತಾಳೋದಕ್ಕೆ 1,000 ಕೋಟಿ ರೂಪಾಯಿ ಅಥವಾ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ 2,000 ಕೋಟಿ ರೂಪಾಯಿ ಅನೇಕ ಆರೋಪಗಳನ್ನ ಮಾಡಿದ್ರು. ಆದರೆ ಇವತ್ತು ಒಂದು ಅಂತ್ಯಕ್ಕೆ ಬಂದಿದ್ದಾರೆ. ಮತ್ತು ಅವರ ನಿಲುವನ್ನು ಇವತ್ತು ಕುಮಾರ್ ಬಂಗಾರಪ್ಪನವರ ಮೂಲಕ ಹೇಳುವಂಥ ಒಂದು ಪರಿಸ್ಥಿತಿ ಆಗಿದೆ. ಅದರಲ್ಲೂ ಅವ್ರು ಇವತ್ತು ಹೇಳ್ತಾ ಇರೋದು ನಮ್ಮ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಆಮೇಲೆ ನಿಮ್ಮ ಟಿವಿನಲ್ಲೇ ಅನೇಕ ದಿನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಏನು BJP ವಕ್ತಾರರು ಬಂದ್ಬಿಟ್ಟು ಮುಂದಿನ ತಿಂಗಳು 20ನೇ ತಾರೀಕು ನೀವು ಕಾದು ನೋಡಿ ಚೇಂಜ್ ಆಗುತ್ತೆ, ಇದು ಹಿಂದಿನ ತಿಂಗಳು ಮುಗಿದು ಈಗ ಮುಂದಿನ ತಿಂಗಳು ಬಂದು ಮಾರ್ಚ್ 27ನೇ ತಾರೀಕು ಆದರೂ ಸಮೇತ ಯಾವ ಕಾದು ನೋಡಿದ್ರು ಅಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಆಮೇಲೆ ಹೇಳೋರು ನಮ್ಮದೊಂದು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ, ನಮ್ಮದು ಒಂದು ಚುನಾವಣೆ ನಡೀತದೆ ಅಂತೆಲ್ಲ ಹೇಳ್ತಿದ್ರು. ವಿಜೇಂದ್ರರವರು ಚುನಾವಣೆಯಿಂದ ಆಯ್ಕೆ ಆಗಿಲ್ಲ ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಇವತ್ತು ಚುನಾವಣಾ ರಹಿತವಾದಂಥ ಒಂದು ಹ್ಯಾಂಡ್ ಪಿಕ್ ಆಗಿರ್ತಕ್ಕಂಥ ಅಧ್ಯಕ್ಷರು BJP ಪಕ್ಷದಲ್ಲಿ ಇದ್ದಾರೆ. ಇವತ್ತು BJPಯ ಈ ಒಂದು ಅತಂತ್ರ ಪರಿಸ್ಥಿತಿಗೆ ಅವರ ಒಂದು ಏನು ಸ್ವಾರ್ಥ ರಾಜಕಾರಣ ಕಾರಣ ಅನ್ನೋದಕ್ಕೆ ಅನೇಕ ನಾಯಕರುಗಳು ಹಿಂದಿನವರು ಇದ್ದಾರೆ. ಅದು ತುಮಕೂರಿನ ಮಲ್ಲಿಕಾರ್ಜುನಯ್ಯನವರಾಗಿರ್ಬೋದು, ಸಕಲೇಶ್ಪುರದ BB ಶಿವಪ್ಪನವರಾಗಿರ್ಬೋದು, DH ಶಂಕರಮೂರ್ತಿ ಅವರಾಗಿರ್ಬೋದು, VS ಆಚಾರ್ಯರವರಾಗಿರ್ಬೋದು, ಈ ಒಂದು ಅನಂತಕುಮಾರ್ ಅವರಾಗಿರ್ಬೋದು. ಯಾಕೆಂದ್ರೆ 2008ಕ್ಕೆ ಅವ್ರು ಮುಖ್ಯಮಂತ್ರಿ ಅಂತ ಒಂದು ಆ ಕೆಪಾಬಲ್ ಇದ್ದಂಥವ್ರು. ಇವತ್ತು ಅನಂತಕುಮಾರ್ ಅವರ ಧರ್ಮಪತ್ನಿ ಡೈಹಾರ್ಟ್ BJP ಪಕ್ಷದವರು, ಅವರಿಗೂ ಒಂದು ಸಂಸತ್ ಸ್ಥಾನದ ಇದು ಕೊಡ್ತಾ ಇಲ್ಲ. ಯಾಕೆಂದ್ರೆ ಮುನ್ನಾಲಿಗೆ ಬಂದ್ರೆ ಎಲ್ಲಿ ನಮಗೆ ಅಪಾರ್ಚುನಿಟಿ ಹೋಗುತ್ತೆ ಅನ್ನುವಂಥದ್ದು. ಅವತ್ತು ಯಡಿಯೂರಪ್ಪನವರ ತಂತ್ರಗಾರಿಕೆಯನ್ನ ತಂದೆಗೆ ಬಂದಿರತಕ್ಕಂಥ ಗುಣಗಳು ಸಹಜವಾಗಿ ಮಗನಿಗೆ ಬರುವಂಥದ್ದು ಸಾಮಾನ್ಯ ಅಂತ ನಾವು ನೋಡಿದ್ವಿ. ನಾವು ಸುಮ್ಮನೆ ಸ್ಟಿಕ್ ಆನ್ ಮಾಡೋದು ಬೇಡ. ನೋ. ಇವತ್ತು ವಿಜೇಂದ್ರರವರು ತಮ್ಮ ಸ್ವಾರ್ಥಕ್ಕಾಗಿ ಆಯ್ತು ಮೇಡಮ್, ಒಬ್ಬ ರಾಜ್ಯಾಧ್ಯಕ್ಷರು ಉದಾಹರಣೆಗೆ ನಮ್ಮ ರಾಜ್ಯಾಧ್ಯಕ್ಷರು ಯಾವ ನಾಯಕರ ಮನೆಗೂ ನಮ್ಮ ರಾಜ್ಯಾಧ್ಯಕ್ಷ ಹೋಗ್ತಾರೆ, ನಮ್ಮ ರಾಜ್ಯಾಧ್ಯಕ್ಷ ಮನೆಗೆ ಎಲ್ಲ ನಾಯಕರುಗಳು ಬರ್ತಾರೆ. KPCC ಮೀಟಿಂಗ್ ಅಂದಾಗ ಎಲ್ಲ ನಾಯಕರು ಇರ್ತಾರೆ, ಅಥವಾ CLP ಮೀಟಿಂಗ್ ಅಂದಾಗ ಎಲ್ಲ ನಾಯಕರು ಇರ್ತಾರೆ. ಸಚಿವ ಸಂಪುಟ ಸಭೆ ಅಂದ್ರೆ ಎಲ್ಲ ಸಚಿವರುಗಳು ಇರ್ತಕ್ಕಂಥ ಲಂಚ್ ಮಾತ್ರ ಸಪರೇಟ್ ಡಿನ್ನರು ಲಂಚು ಉದಾಹರಣೆ ನೀವು ಡಿನ್ನರ್ದ ಕೇಳಿದ್ದೀರಿ. ಅವತ್ತಿನ ದಿನ ಮಾನ್ಯ ಸಿದ್ದರಾಮಯ್ಯನವರ ಮನೆಯಲ್ಲಿ ವಿಧಾನಸೌಧದಲ್ಲಿ ಸಚಿವ ಸಂಪುಟ ಸಭೆ ಮುಗಿದಾಗ ಅವತ್ತಿನ ದಿನಮಾನದಲ್ಲಿ ಮಾನ್ಯ DK ಶಿವಕುಮಾರ್ ಅವರು ವಿದೇಶದಲ್ಲಿ ಇದ್ದ ಕಾರಣದಿಂದಾಗಿ ಅವತ್ತಾರೆಲ್ಲ ಸೇರಿದ್ರೆ ಒಂದು ಊಟ ಮಾಡುವಂತ ಕೆಲಸ ಮಾಡಿದ್ದಾರೆ ಹೊರತು ಯಾವುದೇ ಭಿನ್ನಾಭಿಪ್ರಾಯ. ನಾನು ಡೀಟೇಲ್ ಆಗಿ ಬರ್ತೀನಿ. ಶಿವಾನಂದ್ ಅವರೇ, ನೀವು ತಿಳಿಸ್ಬೇಕು, ಸ್ವಲ್ಪ ತಪ್ಪಾಗಿದೆ, ತಿದ್ದುಕೊಂಡು ಹೋಗ್ತೀವಿ, ಒಂದು ಅವಕಾಶ ಕೊಡಿ ಅಂತ ರೆಬಲ್ಸ್ ನಿರ್ಧಾರ ತೆಗೆದುಕೊಳ್ತಿದ್ದಾರೆ ಅನ್ನೋದು ಸದ್ಯ ಸ್ಟೇಟಸ್. ಏನಂತೀರಿ ಮೇಡಮ್? ಇದೆಲ್ಲ ಒಂದು ನಾಟಕ. ಒಂದು ಮುಂಚೆ ನೋಡಿ, ಇವರು ಯಡಿಯೂರಪ್ಪನವರು ರಿಸೈನ್ ಮಾಡಿ KJP ಅಂತ ಒಂದು ಪಕ್ಷ ಕಟ್ಟಿದ್ರು. ಹೌದು. ಮತ್ತೆ ಅವ್ರನ್ನ ಯಾಕೆ ಕರ್ಕೊಂಡ್ರು? ಯಾಕೆ ಉಚ್ಚಾಟನೆ ಮಾಡಿದ್ರು? ಮತ್ತು ವಂಶ ಪರಂಪರೆ ರಾಜಕೀಯ ಇಲ್ಲ ನಮ್ಮ BJPನಲ್ಲಿ ಅಂತ ಮೋದಿ ಎಲ್ಲೋದ್ರೂ ಅವ್ರದ್ದು ಅಜೆಂಡಾ ಅದೊಂದೇ. ಇಲ್ಲಿ ಅವ್ರ ಬಗ್ಗೆ ಹೇಳ್ಕೊಂತಾರೆ. ಅಲ್ಲ, ಅವ್ರ ಬಗ್ಗೆ ಹೇಳ್ಕೊಳ್ತಾ ಇಲ್ಲ, ಅವ್ರ ಪಕ್ಷದ ಬಗ್ಗೆ ನಾನು ಹೇಳ್ತಾರೆ. ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಯಾರೂ ಇಲ್ಲ, ಮಗ ಯಾರೂ ಇಲ್ಲ, ಯಾರು ಸೊಸೆನೂ ಇಲ್ಲ, ಯಾರೂ ಇಲ್ಲ, ಗೊತ್ತಿಲ್ಲ. ಅದು ಏನೇನೋ ಇದೆ, ಅದು ಮಾತಾಡೋದು ಬೇರೆ. ಇವಾಗ ಇಲ್ಲಿ ವಂಶ ಪರಂಪರಾ ಅಂತ ಅಂದುಬಿಟ್ಟು ಯತ್ನಾಳ್ ಅವರು ಬಿಗಿನಿಂಗ್ನಿಂದ ಗುಡುಗ್ತಾ ಇದ್ದಾರೆ. ಅವರು ನೇರವಾಗಿ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರು ತುಂಬ ಸೀನಿಯರ್ ಲೀಡರು, BJPಗೋಸ್ಕರ ತುಂಬ ಹೋರಾಟಗಳು ಮಾಡಿದ್ದಾರೆ, ಮತ್ತು ಪಕ್ಷವನ್ನು ಕಟ್ಟಿದ್ದಾರೆ, ಎಷ್ಟೋ ಸಾರಿ MP MLAಗಳಾಗಿದ್ದಾರೆ, ಮತ್ತು ಅವ್ರ ಜೊತೆ ತುಂಬ ಜನ ಇದ್ದಾರೆ. ಇವರು ಯಡಿಯೂರಪ್ಪನ ಒಬ್ಬರಿಗೋಸ್ಕರ ಈ BY ವಿಜೇಂದ್ರನ್ನ ಇಟ್ಕೊಂಡು ಈ ಹೈಕಮಾಂಡ್ ಈ ಥರ ತೀರ್ಮಾನ ಮಾಡೋದು ಸರಿಯಲ್ಲ ಅನಿಸ್ತದೆ ನನಗೆ. ಮತ್ತು ಇವರೆಲ್ಲ ಇದ್ದಾರಲ್ಲ, ಇವರು ಮತ್ತೆ ಅವ್ರಿಗೇನಾದರೂ ಈ ಥರ ಏನೋ ತಪ್ಪಾಯಿತು, ಏನೋ ಒಂದು ಮತ್ತೆ ಏನೋ ಕೇಳ್ಕೊಂಡಾಗ ಬರ್ಬೋದು ವಾಪಸ್ಸು. ಯಾಕಂದರೆ ಮುಂಚೆ ಎಲ್ಲ ಈ ಥರ ದಂಡೆಗಾಗಿವೆ. ಇವ್ರದ್ದು ಕಥೆನೇ ಆ ಥರ. BJP ಅಂದರೆ ಸಿದ್ಧಾಂತ ಇಲ್ಲ, ಶಿಸ್ತೂ ಇಲ್ಲ, ಏನೂ ಇಲ್ಲ. ಎಲ್ಲ ಯಾವ ಭ್ರಷ್ಟರಾದರೂ ಆಗಲಿ ಬರ್ಬೋದು, ನಮ್ಮ ಪಕ್ಷ ಸೇರಿಸ್ಕೊಳ್ತದೆ ಅಂತ ಅವ್ರ ಸಿದ್ಧಾಂತ ಇರೋದು. ಇವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಕ್ಕೋಸ್ಕರ ಆ ಥರ ಅಂತಾರೆ. ಇವರು ಭ್ರಷ್ಟಾಚಾರಗಳನ್ನೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟು ಭ್ರಷ್ಟರ ಬಗ್ಗೆ ಮಾತಾಡಬಾರ್ದು ಅಂತ ಅಷ್ಟೇ. ಮತ್ತು ಇನ್ನೊಂದು, ಇಲ್ಲಿ ಈ ರಾಜಕೀಯದಲ್ಲಿ ಇವತ್ತೊಂದು ದಿವಸ ಒಬ್ಬ ರಾಜಕೀಯ ವ್ಯಕ್ತಿ ಆಗಲಿ, ಅಪೋಸಿಷನ್ ಆಗಲಿ, ಯಾರೇ ಆಗಲಿ, ಆಡಳಿತ ಪಕ್ಷದವರಾಗಲಿ ಜನರಿಗೆ ಏನು ಕೊಡಬೇಕು,
ಅವರು ಅದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಇವ್ರ ಕಚ್ಚಾಟಗಳಿಂದ ಜನರು ಮೂರ್ಖರಾಗ್ತಾ ಇದ್ದಾರೆ. ನೀವು ತಗೊಳ್ಳಿ, ಬೆಲೆ ಏರಿಕೆ ತಗೊಳ್ಳಿ, ಡೀಸೆಲ್ ಪೆಟ್ರೋಲ್ ಬೆಲೆ ತಗೊಳ್ಳಿ, ಮುದ್ರಾಂಕ ಮತ್ತು ರಿಜಿಸ್ಟ್ರೇಷನ್ ತಗೊಳ್ಳಿ, ರಸ್ತೆ ಅಂದ್ಕೊಳ್ಳಿ, ಟ್ಯಾಕ್ಸ್ ತಗೊಳ್ಳಿ. ಅದೇ ಜನರನ್ನು ಡೈವರ್ಟ್ ಮಾಡೋದಕ್ಕೆ ಇವರೆಲ್ಲ ನಾಟಕಗಳಾಡ್ತಾ ಇದ್ದಾರೆ. ಇಷ್ಟು ದಿವಸ ನೋಡಿ, ಈ ಪಕ್ಷ ಕಾಂಗ್ರೆಸ್ ಬಂದಾಗಲಿಂದ ಏನೇನು ಶುರುವಾಯಿತು, ವಾಲ್ಮೀಕಿ ಅಂತಾರೆ, ಮೂಡ ಅಂತಾರೆ, ಅದ್ಯಾವುದು ಹನಿ ಟ್ರಾಪ್ ಅಂತ ಮೊನ್ನೆ ಬಂತು, ಅದು ಸತ್ಯ ಹೋಯ್ತು. ಮತ್ತು ಇನ್ನೊಂದು ಯಾವುದೋ ಬಂತಲ್ಲ, ಯಾವುದೋ ಏಡ್ಸ್ ಇಂಜೆಕ್ಷನ್ನು ಅದು ಇದು ಅಂತ ಎಲ್ಲ ಸತ್ತೋಗ್ತಾ ಇದೆ. ಯಾವುದು ಆಚೆ ಬರಲ್ಲ. ಇವರು ಬರೋದು ಒಂದೇ ಒಂದು, ಏನು ಜನಗಳನ್ನ ಡೈವರ್ಟ್ ಮಾಡಬೇಕು, ವೋಟ್ ಬ್ಯಾಂಕ್ ಮಾಡಬೇಕು. ಇವತ್ತು ನೋಡಿ, ಹಿಂದು ಅಂತಾರೆ, 32 ಲಕ್ಷ ಕಿಟ್ಟು, ಮೋದಿ ಕಿಟ್ ಅಂತಾರೆ. ಪ್ರೈಮ್ ಮಿನಿಸ್ಟರ್ ಕಿಟ್ ಅನ್ನಲ್ಲ ಅವರು, ಮೋದಿ ಕಿಟ್. ಮೋದಿ ಎಲ್ಲಿಂದ ತಂದ ಮೇಡಮ್? ಹಾಂ ಹಾಂ, ಮೋದಿ ಕಿಟ್ಟು ಪೇಪರ್ ತೋರಿಸಲ್ಲ, ಸೌಗಂಧಕ ಮೋದಿ. ಮೋದಿ ಕಿಟ್ ಯಾಕೆ? ಪ್ರೈಮ್ ಮಿನಿಸ್ಟರ್ ಕಿಟ್ ಅನ್ಬೋದಲ್ವಾ? ಮೋದಿ ಏನೋ ಅವ್ರ ಮನೆಯಿಂದ ತಂದಾಕಿದಾರ? ಇದೆಲ್ಲ ಏನಕ್ಕೆ? ಅದಕ್ಕೆ 32,000 ಜನ ಕಾರ್ಯಕರ್ತರು ಏನು ಇವರು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ಬೇರೆಯವರಿಲ್ಲ. ಇವಾಗ ನಾನು ಹೋದರೆ ಸೇರಿಸಲ್ಲ, ಇವರು ಬೇರೆಯವ್ರು ಕಾಂಗ್ರೆಸ್ನವ್ರು ಹೋದರೆ ಸೇರಿಸಲ್ಲ. ಅವರೇ ಮೋದಿ ಹೆಸರು ಹೇಳ್ಕೊಂಡು ಪ್ರಚಾರ ಮಾಡಬೇಕು. ಈ ಥರ ಅನ್ಯಾಯಗಳು ಜರುಗ್ತಾ ಇದೆ. ಇವು ಹಿಂದೂಗಳಿಗೇನೂ ಇಲ್ಲ, ಯಾವ ಹಬ್ಬಕ್ಕೂ ಏನೂ ಇಲ್ಲ. ನಮ್ಗೆ ಪಂಚಾಯತ್ರು ಅಟ್ಲೀಸ್ಟ್ ಎಲ್ಲಾದರೂ ಒಂದು ಕೊಡ್ಬೋದಲ್ಲ, ಬಡವ್ರನ್ನ ಐಡೆಂಟಿಫೈ ಮಾಡಿ. ಮುಗೀತಲ್ಲ ಕತೆ. ಅಲ್ಲ ಅದು ಹಿಂದೂಗಳಂದ್ರೆ ಕಷ್ಟಪಟ್ಟು ಚಡ್ಡಿ ಪೀಸ್ ಕೊಟ್ಟರೆ ಅಲ್ಲ, ಯಾವುದಾದ್ರೂ ಆಗಲಿ ಕೊಟ್ರೆ ನೀವು ಬಿಟ್ಬಿಡ್ತೀರಾ? ಅದೇ ಇವತ್ತು ಮುಸ್ಲಿಂ ಬಗ್ಗೆ ಮಾತಾಡೋದು, ಹಿಂದುತ್ವದ ಬಗ್ಗೆ ಮಾತಾಡೋರು ಅವ್ರ ಧ್ವನಿನೇ ಎತ್ತಾ ಇಲ್ಲ. ಅದ್ರ ಬಗ್ಗೆ ಯಾಕೆ ಎತ್ತಾ ಇಲ್ಲ? ಅವರು ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡೋದು ಇದಾಗಿದೆ. ಯತ್ನಾಳ್ ಮತ್ತೆ ಬಂದೇ ಬರ್ತಾರೆ, ಬರದೇ ಇರಲ್ಲ. ಅವ್ರು ಬರದೇ ಇದ್ರೆ BJP ಕೆಲ ಮಟ್ಟಕ್ಕೆ ಹೋಗ್ತದೆ, ಈ ಪಾಯಿಂಟಿಗೆ ನಾನು ಬರ್ತೀನಿ. ಬಹಳ ಮುಖ್ಯವಾದಂತಹ ಎಂಡಿಂಗ್ ಇದು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರಾಗಿರುವಂಥ ರತನ್ ಪೂಜಾರಿ ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ರತನ್ ಅವರೇ. ನನಗೊಂದು ಕ್ಲಾರಿಟಿ ಕೊಟ್ಬಿಡಿ ರತನ್ ಅವರೇ. ಯತ್ನಾಳ್ನವರು ಇವತ್ತಿನವರೆಗೂ ಕೂಡ ಹೋರಾಡಿದ್ದು ಪಕ್ಷದ ವಿರುದ್ಧ ಅಲ್ಲ. BS ಯಡಿಯೂರಪ್ಪ ಮತ್ತು BY ವಿಜಯೇಂದ್ರ ಕುರಿತಂತೆ ನೇರಾನೇರವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಂತಹ ಕೆಲವೊಂದು ಅನ್ಯಾಯಗಳು ನನಗೆ ಗೋಚರವಾಗ್ತಿದೆ, ಕೆಲವೊಂದು ಸತ್ಯಗಳು ನನಗೆ ಗೊತ್ತಾಗ್ತಿದೆ ಅಂತ ಬಹಿರಂಗವಾಗಿ ಹೇಳಿದವರನ್ನು ಹೈಕಮಾಂಡ್ ಇವತ್ತು 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುತ್ತೆ ಅನ್ನೋದಾದರೆ ಅದರ ಅರ್ಥವನ್ನು ನಾವು ಹೇಗೆ ಕಲ್ಪಿಸ್ಕೋಬೇಕು ಅಂತ. ಒಂದು, ಹೈಕಮಾಂಡ್ ನಿರ್ಧಾರವನ್ನು ನೀನು ಯಾರೋ ಯತ್ನಾಳ್ ಅನ್ನುವಂಥ ವ್ಯಕ್ತಿ ಪ್ರಶ್ನೆ ಮಾಡ್ತೀಯಾ ಅಂತಾನಾ, ಅಥವಾ ಕರ್ನಾಟಕದಲ್ಲಿ BS ಯಡಿಯೂರಪ್ಪ ಸರ್ವೋಚ್ಚ ನ್ಯಾಯಕ, ಅವರನ್ನು ನೀವು ಪ್ರಶ್ನೆ ಮಾಡುವಂತಿಲ್ಲ ಅಂತಾನೆ ಹೇಗೆ ಅರ್ಥೈಸ್ಕೋಬೇಕು ನಾವು ಈ ನಿರ್ಧಾರವನ್ನು? ನೋಡಿ, ಯತ್ನಾಳ್ ಅವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ನಮಗೆ. ಅಷ್ಟೇ ಅಲ್ಲ, ನಮ್ಮ ಪಾರ್ಟಿಗೂ ಕೂಡ ಗೌರವ ಇದೆ. ಆದರೆ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷವಾಗಿ ಪಕ್ಷವನ್ನು ನಡೆಸುವಾಗ ಏನಂತ ಹೇಳ್ತಾರೆ, ವೈಯಕ್ತಿಕ ಭಿನ್ನಾಭಿಪ್ರಾಯ ಬರೋದು ಸಹಜ. ಇವಾಗ ನೀವೊಂದು ಮಾಧ್ಯಮವನ್ನು ಸಂಸ್ಥೆಯನ್ನು ನಡೆಸ್ತಾ ಇರ್ತೀರಾ, ನಿಮ್ಮ ಒಂದು ಸಂಸ್ಥೆಯಲ್ಲೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬೇರೆ ಬೇರೆಯವರ ಜೊತೆಯಲ್ಲಿ ಬೇರೆ ಬೇರೆ ಆಗಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಇದು ಪಬ್ಲಿಕ್ ಫೋರಮ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದು ಎಲ್ಲೋ ಒಂದು ಕಡೆ ಪಾರ್ಟಿಗೆ ವಿಪರೀತವಾದಂಥ ಡ್ಯಾಮೇಜ್ ಆಗಿರ್ಬೋದು. ಆದ್ದರಿಂದಾಗಿ ವರಿಷ್ಠರು ಇದನ್ನೆಲ್ಲ ಒಂದು ಗಮನಿಸಿ ಅವರಿಗೆ ಮಲ್ಟಿಪಲ್ ನೋಟಿಸನ್ನು ಕೊಟ್ಟಿದ್ದರು. ಆದರೂ ಕೂಡ ಅವರು ಅದು ಮುಂದುವರಿಸಿದಾಗ ಎಲ್ಲೋ ಒಂದು ಕಡೆ ಪಕ್ಷದ ಒಂದು ಇಮೇಜಿಗೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವರಿಷ್ಠರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆನಂತರ ಏನು ಹೇಳಿದ್ರಿ ನೀವು? ಪ್ರಶ್ನೆ ಏನಿತ್ತು ನಿಮ್ಮದು? ಅದೇ ಅಲ್ವಾ? ಹೈಕಮಾಂಡ್ ನಿರ್ಧಾರವನ್ನು ಯತ್ನಾಳ್ ಅನ್ನುವಂಥ ಒಬ್ಬ ವ್ಯಕ್ತಿ ಪ್ರಶ್ನಿಸೋ ಹಾಗಿಲ್ಲ ಅನ್ನುವಂಥ ಸೂಚನೆನ ಏನು ಅನ್ಕೋಬೇಕು ನಾವು ಇದನ್ನ? ಅಲ್ಲಲ್ಲ, ಅದೇ ನಾನು ಅದನ್ನೇ ಹೇಳಿದ್ದೀನಿ. ಸರ್ವೋಚ್ಚ ನಾಯಕರು ನೋಡಿ, ಇಲ್ಲಿ ಅಪ್ಪ ಮಕ್ಕಳ ರಾಜಕೀಯ ನಡೆಯುತ್ತೆ. ಯು ಪೀಪಲ್ ಕೆನಾಟ್ ಕ್ವಶ್ಚನ್ ಇಟ್. ಹಾಗಲ್ಲ. ನೋಡಿ, ನಾನು ಆವಾಗಲೇ ಹೇಳಿದೆ, ಏನೇ ಒಂದು ಭಿನ್ನಾಭಿಪ್ರಾಯ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು, ಅಥವಾ ವರಿಷ್ಠರ ಗಮನಕ್ಕೆ ಮಾಡಬೇಕಾಗಿತ್ತು. ಮಾಡಿಲ್ಲ ಅಂತಲೇ ಆನಂತರ ಗಮನಕ್ಕೆ ತಂದಿಲ್ಲ ಅಂತ ಅಷ್ಟೇ ಅಲ್ಲ, ನೀವು ಓಪನ್ ಆಗಿ ಮಾತಾಡಿದಾಗ ಎಲ್ಲೋ ಒಂದು ಕಡೆ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ ಅನ್ನುವಂಥದ್ದು ಒಂದು ವರಿಷ್ಠರಿಗೆ ಮನವರಿಕೆ ಇರುತ್ತೆ. ಆದ್ದರಿಂದಾಗಿ ವರಿಷ್ಠರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಂದು. ಎರಡನೇದಾಗಿ ನಾನು ಬಂದಾಗ ಇವರು ಮಾತಾಡ್ತಾ ಇದ್ರು, ಏನಂತ ಹೇಳಿದರೆ ಮೋದಿ ಕಿಟ್ಟನ್ನು ಇವರು ಮಾಡಿದ್ದಾರೆ, ಆನಂತರ PM ಕಿಟ್ ಅಂತ ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. PM ಕಿಟ್ಟು ಅಂತ ಮಾಡ್ಬೋದಿತ್ತು ಅಂತ ಹೇಳಿದರು. ಈ ಒಂದು ಮೋದಿ ಕಿಟ್ ಅಂತ ಏನು ಕೊಡ್ತಿದ್ದಾರೆ, ಸೌಗತಿ ಮೋದಿ ಅಂತ, ಇದು ಯಾವ ಸರ್ಕಾರ ಕೊಡ್ತಿರುವಂಥದ್ದಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಅಲ್ಪಸಂಖ್ಯಾತರ ಮೋರ್ಚಾ ಅಂತ ಇದೆ, ಅದರ ನ್ಯಾಷನಲ್ ಪ್ರೆಸಿಡೆಂಟು ಅವರು
ಅವರು ತನ್ನ ಸ್ವಂತ ಖರ್ಚಿನಿಂದ ಇದನ್ನ ಮಾಡ್ತಿರುವಂಥದ್ದು ಹೊರತು ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಏನ್ ಹೇಳ್ತೀರಾ ಆದ್ರಿಂದಾಗಿ ನೋಡಿ, ಅಲ್ಲ ನಾನು ಒಂದೇ ನಿಮಿಷ ಹೇಳ್ತೀನಿ. ಆಯ್ತಾಯ್ತಾ? ಇರಿ ಸರ್ ಒಂದು ನಿಮಿಷ ನಾನು ಫಿನಿಶ್ ಮಾಡಿಬಿಡ್ತೀನಿ. ಅವರು ತನ್ನ ಸ್ವಂತ ಖರ್ಚಿನಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಅಂತ ನಮ್ಮದಲ್ಲಿ ಒಂದು ವಿಂಗ್ ಇದೆ. ಅವರು ಸ್ವಂತ ಖರ್ಚಿನಲ್ಲಿ ಅವರು ಆ ಪಕ್ಷದಲ್ಲಿ ಆಯ್ತಾ, ಆ ವಿಂಗಿನವರು ಮಾಡ್ತಿರುವಂಥದ್ದು. ಆ ವಿಂಗಿನಲ್ಲಿ ಯಾರ್ಯಾರಿದ್ದಾರೆ ಕಾರ್ಯಕರ್ತರು, ಅವರು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದ್ರು. ಪಕ್ಷ ಆಯಿತು ನೀವು ಆ ಥರದ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿ ಅಂತ ಹೇಳಿದ್ರು. ಅವರೇನು ಹೇಳಿದ್ದಾರೆ, ನಾವು ಅಲ್ಪಸಂಖ್ಯಾತ ಮೋರ್ಚಾದಿಂದ ಈ ಒಂದು ಕಿಟ್ಗಳನ್ನು ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಕ್ರಿಶ್ಚಿಯನ್ಸ್ಗೂ ಕೊಡ್ತಾ ಇದ್ದೀವಿ, ಸಿಖ್ಖರಿಗೂ ಕೊಡ್ತಾ ಇದ್ದೀವಿ. ಸೊ ಅಲ್ಪಸಂಖ್ಯಾತರಂತ ಏನೇನು ಸರ್ಕಾರ ಇದು ಮಾಡಿದೆ, ಆನಂತರ ನಮ್ಮ ಪಕ್ಷದಲ್ಲಿ ನಮ್ಮ ಬಯಲಾದಲ್ಲಿ ಅಲ್ಪಸಂಖ್ಯಾತರಂತೆ ಯಾರಿದ್ದಾರೆ ಅವರಿಗೆಲ್ಲ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಕ್ಷ ಸ್ವಾಗತಿಸಿದೆ. ಅದರಲ್ಲಿ ಇಷ್ಟು ದೊಡ್ಡ ಒಂದು ನೀವು ಒಂದು ನಿಮಿಷ ಸರ್, ಇಷ್ಟು ದೊಡ್ಡ ಒಂದು ಏನೋ ಕಾಂಟ್ರವರ್ಸಿ ಮಾಡುವಂಥ ಕೆಲಸ ಏನೂ ಇಲ್ಲ. ಆನಂತರ ಇವ್ರು ಹೇಳಿದ್ರು ಬೇರೆಯವ್ರನ್ನ ಸೇರ್ಸೋಕ್ಕಾಗಲ್ಲ, ಕಾಂಗ್ರೆಸ್ ಅವ್ರನ್ನ ಸೇರಿಸ್ತಾ ಇಲ್ಲ, ಇವರು ಆಮ್ ಆದ್ಮಿ ಪಾರ್ಟಿಯನ್ನು ಸೇರಿಸ್ತಿಲ್ಲ ಅಂತ ಹೇಳಿದ್ರೆ, ಬಿಜೆಪಿ ಪಕ್ಷದ ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಕಾಂಗ್ರೆಸ್ ಅವ್ರನ್ನ ಹೆಂಗೆ ಸೇರಿಸ್ಕೊಳ್ಳೋಕ್ಕಾಗತ್ತೆ, ಆಮ್ ಆದ್ಮಿ ಪಾರ್ಟಿ ಅವ್ರನ್ನ ಸೇರಿಸ್ಕೊಳ್ಳೋಕ್ಕಾಗತ್ತೆ? ಅಕಸ್ಮಾತ್ ನಿಮ್ಗೆಲ್ಲರೂ ಸಾಧ್ಯ ಇದ್ದಿದ್ರೆ ಬಿಜೆಪಿ ಜಾಯ್ನ್ ಆಗಿ ಆವಾಗ ಸೇರಿಸ್ಕೊಂಡು ಹೋಗ್ತಾರೆ. ಜೆಡಿಎಸ್ ವಕ್ತಾರರ ಜೊತೆ ನಾನು ಮಾತಾಡ್ತೀನಿ. ಯತ್ನಾಳ್ ಅವರ ಉಚ್ಚಾಟನೆ ಅನ್ನೋದನ್ನು ಹಲವು ರೀತಿಯ ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಅಂತ ಸಂದರ್ಭದಲ್ಲಿ ಬಿಜೆಪಿ ಅಲ್ಪ ಸೀಟುಗಳಿಗಷ್ಟೇ ತೃಪ್ತಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ನೋಡಿ, ಇಲ್ಲಿ ಗಮನಿಸಬೇಕು, ಅಪ್ಪ ಮಕ್ಕಳ ಈ ಆಡಳಿತವನ್ನು ನಾನು ಒಪ್ಪಿಕೊಳ್ಳೋದಿಲ್ಲ ಅಂಥೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಂತಹ ಯತ್ನಾಳ್ ಅವರನ್ನೇ ಹಿಂದೂ ಹುಲಿಯನ್ನೇ, ಒಂಟಿ ಸಲಗವನ್ನೇ ಅಥವಾ ಫೈರ್ ಬ್ರ್ಯಾಂಡ್ ರೀತಿಯಲ್ಲಿ ಆಗ್ತಿರುವಂತಹ ಕೆಲವೊಂದು ಆಂತರಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿದಂಥ ಆ ವ್ಯಕ್ತಿಯನ್ನೇ ಬಿ ಜೆ ಪಿ ಕಳ್ಕೊಂಡಿದೆ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿನೇ ಇರೋದಿಲ್ಲ ಅಂದರೆ ಬಿ ಜೆ ಪಿ ಜೊತೆ ಇರುವಂತಹ ಮೈತ್ರಿಯಲ್ಲಿರುವಂಥ JDS ಕಥೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ. ಮಹೇಶ್ ಗೌಡ್ರೆ. ದಿವ್ಯಾಶಿ ಮೇಡಮ್, ನಿಮ್ಗೆ ನಮಸ್ಕಾರ. 2 ದಿವಸಗಳಿಂದ ಇಡೀ ದೇಶದಾದ್ಯಂತ, ಬಹುಮುಖ್ಯವಾಗಿ ಕರ್ನಾಟಕದಾದ್ಯಂತ ಬಸನಗೌಡ ಪಾಟೀಲ್ ಸರ್ ಅವರ ಉಚ್ಚಾಟನೆ ಏನಿದೆ, ಇಡೀ ದೇಶದ ಬಿಜೆಪಿಗೆ ನಿಜವಾಗ್ಲೂ ಸಹ ಒಂದು ಅಗ್ನಿ ಪರೀಕ್ಷೆಯೇ ಸರಿ. ಯಾಕೆ ಅಂತ ಹೇಳಿದ್ರೆ, ಬಸನಗೌಡ ಪಾಟೀಲ್ ಈಸ್ ನಾಟ್ ಎ ಕಾಮನ್ ಮ್ಯಾನ್, ಸಚ್ ಎ ಬಿಗ್ ಪೊಲಿಟಿಷಿಯನ್ ಇನ್ ಅವರ್ ಸ್ಟೇಟ್. ಯಾಕೆ ಅಂತ ಹೇಳಿದ್ರೆ, JDS ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿ ನಮ್ಮ ಒಂದು ಪಕ್ಷದಲ್ಲಿಯೂ ಸಹ ಕೆಲಸವನ್ನ ಮಾಡಿದಂತ ವ್ಯಕ್ತಿ, ಜೊತೆಗೆ ಹಿಂದುತ್ವವನ್ನ ಆಧಾರವಾಗಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಜೊತೆ ಕೈ ಜೋಡಿಸಿ ಏನಿವತ್ತು ಇಡೀ ದೇಶ ಮೆಚ್ಚುವಂತಹ ಒಂದು ಹಿಂದುತ್ವವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಎಲ್ಲರನ್ನ ಒಗ್ಗೂಟಿಗೆ ಹೋಗಿಸ್ಕೊಂಡು ಕೇವಲ ತಾನು ಬೆಳೆದ ಎಲ್ಲರನ್ನ ಬೆಳೆಸ್ಕೊಂಡು ಹೋದಂತಹ ವ್ಯಕ್ತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಅವರನ್ನ ಪಕ್ಷದಿಂದ ಹೊರಹಾಕಿರುವಂತದ್ದು ಅತ್ಯಂತ ನೋವಿನ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಅವರನ್ನ ಹೊರಹಾಕುವಂತ ಸಂದರ್ಭದಲ್ಲಿ ಬೇರೆಯವ್ರಿಗೂ ಸಹ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ದೇಶದಲ್ಲಿ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಮುಖ್ಯನೋ ಅಥವಾ ಪಕ್ಷ ಮುಖ್ಯನೋ ಅನ್ನೋದು ಇಂಪಾರ್ಟೆಂಟ್. ಇವತ್ತು ಕಾಂಗ್ರೆಸ್ ನಲ್ಲಾಗಿರ್ಬೋದು, JDS ಅಲ್ಲಾಗಿರ್ಬೋದು, ಬಿಜೆಪಿ ಅಲ್ಲಾಗಿರ್ಬೋದು, AAP ಅಲ್ಲಾಗಿರ್ಬೋದು, ಎಲ್ಲಾ ಪಕ್ಷಗಳಲ್ಲಿಯೂ ಸಹ ಆಂತರಿಕ ಭಿನ್ನಮತ ಇದ್ದೇ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದ ನನ್ನ ಆತ್ಮೀಯ ಸ್ನೇಹಿತ ದರ್ಶನ್ ಹೇಳ್ತಾ ಇದ್ರು, ಇವತ್ತು ಪಾಪ ಅವ್ರಿಗೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಗತಿ ಏನಾಯ್ತು, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗತಿ ಏನಾಯ್ತು, ಅವ್ರು 2 ರಾಜ್ಯಗಳಲ್ಲೂ ಸಹ ನಾನ್ ನೋಡ್ದಾಗೆ ರಾಜ್ಯದಲ್ಲಿ ಆಡಳಿತದಲ್ಲಿ ಇದ್ದಂತಹ ಕಾಂಗ್ರೆಸ್ ಪಕ್ಷ ಆಂತರಿಕ ಒಳಜಗಳಗಳಿಂದ ಬಿಜೆಪಿಗೆ ತನ್ನ ಸರ್ಕಾರವನ್ನೇ ಬಿಟ್ಕೊಡುವಂತ ಪರಿಸ್ಥಿತಿ ಬಂತು ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ. ಅದು ದರ್ಶನ್ ಅವ್ರಿಗೂ ನೆನಪಿದೆ, ಖಂಡಿತವಾಗ್ಲೂ ಇಲ್ಲ ಅಂತ ಹೇಳುದಿಲ್ಲ. ಆದ್ರೆ ನಾವಿಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೇವಲ ಒಬ್ಬಂಟಿ ಅಲ್ಲ, ಕೇವಲ ಏಕಾಂಗಿ ಹೋರಾಟಗಾರ ಅಲ್ಲ. ಸಚ್ ಎ ಬಿಗ್ ಪೊಲಿಟಿಷಿಯನ್ ಆಗ್ಬೇಕಾದ್ರೆ ಅವ್ರ ಹಿಂದೆ ಅನೇಕ ಜನರ ಒಂದು ಆಶೀರ್ವಾದ ಇರ್ಬೇಕಾಗತ್ತೆ. ಜೊತೆಗೆ ವಿಜಯಪುರದಲ್ಲಿ ಇಡೀ ಜನ ಅವರ ಹಿಂದೆ ನೀವು ನೋಡ್ತಾ ಇದ್ರಿ, ನಿಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಿ ಅವ್ರ ಹಿಂದೆ ಹೇಗಿದ್ದಾರೆ ಅಂತ ಹೇಳಿ. ಜೊತೆಗೆ ಬಿಜೆಪಿಯಲ್ಲಿರುವಂತಹ ಅನೇಕ ಸಚಿವರು, ಶಾಸಕರುಗಳು ಏನಿದ್ರು ವರ್ಕ್ ಮಾಡಿದಂತ ಸಚಿವರುಗಳಿರ್ಬೋದು, ಹಿಂದೆ ಅವ್ರ ಜೊತೆ ಕೆಲಸ ಮಾಡ್ತಿರುವಂತ ಶಾಸಕರುಗಳಿರ್ಬೋದು, ಅವರೂ ಸಹ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಅವ್ರು ಏನು ಮೀಟಿಂಗ್ ಇದೆ, ಆ ಮೀಟಿಂಗ್ ಮೇಲೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಆ ಮೀಟಿಂಗ್ ಅಲ್ಲಿ ನಾನು ಈಗಾಗಲೇ ನೋಡಲ್ಪಟ್ಟಂಗೆ, ನಿಮ್ಮ ಮಾಧ್ಯಮದಲ್ಲಿ ಕೇಳಲ್ಪಟ್ಟ ಹಾಗೆ, ಜಾರಕಿಹೊಳಿ ಸಾಹೇಬ್ರು ಒಂದ್ ಮಾತನ್ನ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಬಸವನಗೌಡ ಪಾಟೀಲ್ ಸಾಹೇಬ್ರನ್ನ ಬಿಡುವಂತ ಮಾತೇ ಇಲ್ಲ, ನಾವು ಎಲ್ಲರೂ ಸಭೆ ಸೇರಿ ಮತ್ತೆ ಕೇಂದ್ರದಲ್ಲಿರುವಂತಹ ಮೋದಿಜಿ ಸರ್ಕಾರವನ್ನ ನಾವು ಮತ್ತೆ ಒಪ್ಪಿಸುವಂತ ಕೆಲಸವನ್ನ ಮಾಡುತ್ತೇವೆ, ಕರ್ತರ್ತೇವೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ದಿವ್ಯಾಸಿಜಿ ನಾನು ನಿಜವಾಗ್ಲೂ ಒಂದ್ ಮಾತನ್ನ ಹೇಳ್ಬೇಕನ್ಸ್ತು,
ಒಬ್ಬ ವಕ್ತಾರಾಗಿ ಸಹೋದರಾಗಿ ಬಸನಗೌಡ ಪಾಟೀಲ್ ಸಾಹೇಬ್ರಿಗೆ ಬಿಜೆಪಿಗೆ ನಾನೇನು ದೊಡ್ಡ ವ್ಯಕ್ತಿ ಏನಲ್ಲ. ಯಾವ ಪಕ್ಷದಲ್ಲಿ ಆಂತರಿಕ ಭಿನ್ನಮತಗಳು ಬರ್ತಾವೋ ಇಬ್ಬರನ್ನು ಕೂರಿಸಿ ಮಧ್ಯದಲ್ಲಿ ಬಗೆಹರಿಸುವಂತ ಕೆಲಸವನ್ನ ಆ ಪಕ್ಷ ಮಾಡ್ಬೇಕಾಗಿತ್ತು, ಆದ್ರೆ ಮಾಡ್ಲೇ ಇಲ್ಲ. ಆದ್ರೆ ಒಂದೇ ಒಂದು ಸಾರಿ ಹೋದ ತಿಂಗಳು ನಡೆದಂತ ರಾಧಾ ಮೋಹನ್ ದಾಸ್ ರವರ ಎಲ್ಲ ಮುಗಿಸ್ಬಿಡ್ತೀನಿ. ರಾಧಾ ಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಒಂದು ಜಗಳವನ್ನ ನೋಡಿದ್ದೀರಿ ನೀವು. ಯಾರ್ಯಾರು ಕಿತ್ತಾಡ್ಕೊಂಡ್ರು, ರಾಧಾ ಮೋಹನ್ ದಾಸ್ ರವರು ಯಾರ್ಯಾರಿಗೇನೇನ್ ಮಾಡಿದ್ರು ಅಂತ. ಆದರೆ ನನ್ನ ಪ್ರಕಾರ ಬಸವನಗೌಡ ಪಾಟೀಲ್ ಯತ್ನಾಳ್ ಶಾಕ್ ಕೊಡಕ್ ಬದಲು ಅವರ ಪಕ್ಷದಲ್ಲಿರುವಂತ ಸೋಮಶೇಖರ್ ರವರಿಗಾಗ್ಲಿ ಅಥವಾ ಇನ್ನೊಬ್ಬ MLA ನಿಮ್ಗೆ ಗೊತ್ತಿದೆ, ಅವರಿಬ್ಬರಿಗೆ ಶಾಕ್ ಕೊಟ್ಟಿದ್ರೆ ಇವತ್ತು ನಿಜವಾಗ್ಲೂ ಸಹ ಬಸವನಗೌಡ ಪಾಟೀಲ್ ರವರು ಭಾರತೀಯ ಜನತಾ ಪಕ್ಷದಲ್ಲಿ ಬಿಗ್ ಪರ್ಸನ್ ಆಗಿ ಹೊರಹೊಮ್ತಾ ಇದ್ರು. ಯಡಿಯೂರಪ್ಪ ಸಾಹೇಬರು ಮತ್ತೆ ವಿಜೇಂದ್ರ ಸಾಹೇಬರು ಸಹ ಆರಾಮಾಗಿರ್ತಾ ಇದ್ರು. ಆದ್ರೆ ಅವರಿಬ್ಬರನ್ನ ಬಿಟ್ಟು ಇವರು ಕೊಟ್ಟಿದೆಯಲ್ಲ, ಎಲ್ಲ ಒಂದ್ ಕಡೆ JDS ಪಕ್ಷನೂ ಸಹ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದೆ. ಬಸವನಗೌಡ ಪಾಟೀಲ್ ಸಾಹೇಬರು ತಪ್ಪು ಮಾಡಿದ್ರೆ ತಿದ್ಕೊಂಡು ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಸೇರ್ಲಿ ಅಂತ ಹೇಳಿ ನನ್ನ ಆಶಯ. ಹೆಬ್ಬಾರ್ ಮತ್ತು ಸೋಮಶೇಖರ್ ಅವರು ಯಡಿಯೂರಪ್ಪ ಮತ್ತು ಕುಟುಂಬದ ಕುರಿತಂತೆ ಬಹಿರಂಗವಾಗಿ ಯತ್ನಾಳ್ ಅವ್ರು ಹೇಳ್ದಂಗೇನು ಹೇಳ್ತಿಲ್ಲ. ಅಫ್ಕೋರ್ಸ್ ಅವರು ಕಾಲ್ ಹೊರಗಡೆ ಇಟ್ಟಾಗಿದೆ. ಅವ್ರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿ ಯಾವ ಥರ ಇರಬೇಕು ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ತಗೋಬೇಕು ಬಿಜೆಪಿ ನಿರ್ಧಾರವನ್ನ. ಆದ್ರೆ ಯತ್ನಾಳ್ ಅವರು ಕಳೆದ 6-7 ವರ್ಷಗಳಿಂದ ಹೆಂಗ ನಡ್ಕೊಂಡಿದ್ದಾರೆ ಅಂತ ಒಂದ್ಸತಿ ನೀವು ಸ್ಕ್ರೂಟಿನಿ ಮಾಡಿದ್ರು ಸಾಕು, ಒಂದ್ಸತಿ ಹಿಂಗೆ ನೀವು ಕಣ್ಣಾಡಿಸಿದ್ರು ಸಾಕು. ಇಲ್ಲ ದಿವೇಶ್ ಜಿ, ಯತ್ನಾಳ್ ಸರ್ ಹೋರಾಟ ಇರೋದು ಏನು ಯಡಿಯೂರಪ್ಪ ಸಾಹೇಬ್ರ ಕುಟುಂಬದ ವಿರುದ್ಧವೇ ಹೊರತು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗ್ಲಿ ಹೈಕಮಾಂಡ್ ವಿರುದ್ಧವಾಗಿ ಅಲ್ಲ. ಆದ್ರೆ ಈ ಸೋಮಶೇಖರ್ ಅವರು ಒಂದು ಅವ್ರದ್ದು 2 ಟೀಮ್ ಏನಿದೆ, ಅವರಿಬ್ರು ಸಹ ಯಡಿಯೂರಪ್ಪ ಸಾಹೇಬ್ರ ವಿರುದ್ಧವಾಗಿಲ್ಲ, ಅವರು ವಿರುದ್ಧವಾಗಿ ಮಾತನಾಡ್ತಾ ಇರೋದು ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಇರೋದು. ಅದರಿಂದ ಪಕ್ಷದ ವಿರುದ್ಧವಾಗಿ ಯಾರು ಮಾತನಾಡ್ತಾರೆ ಅವರನ್ನ ಉಚ್ಚಾಟನೆ ಮಾಡುವಂತದ್ದು ಈ ದೇಶದಲ್ಲಿ ನಡೆದು ಬರುವಂತ ಪ್ರತೀತಿ. ಆದ್ರೆ ದುರಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಇಲ್ಲಿ ಉಚ್ಚಾಟನೆ ಆಗಿರೋದು ನೋಡಿದ್ರೆ ಇದರಿಂದ ಕಾಣದ ಕೈಗಳು ಇದೆ ಅಂತೇಳಿ ಜನರ ವಿಶ್ಲೇಷಣೆ. ನಂದೇನು ಗೊತ್ತಿಲ್ಲ ಪಾಪ, ಜನಗಳು ಅದೇ ಹೇಳುದು ಹೇಳ್ಬಾರ್ದಾಗಿತ್ತೇನೋ ಪಾಪ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೋಬೇಕಾಗಿತ್ತೇನೋ ಅಂತ. ದುರಂತ ಯತ್ನಾಳ್ ಯಾವತ್ತು ಅಡ್ಜಸ್ಟ್ಮೆಂಟ್ ರಾಜಕಾರಣಿನೇ ಅಲ್ಲ, ನೇರವಾದಿ ನಿಷ್ಠೂರವಾದಿ. ಅದಕ್ಕೋಸ್ಕರ ನೇರವಾದಿ ನಿಷ್ಠೂರವಾದಿಗೆ ಬಂದಂತ ಅಗ್ನಿ ಪರೀಕ್ಷೆ, ಈ ಅಗ್ನಿ ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಎದುರಿಸಬೇಕಾದಂತ ಸನ್ನಿವೇಶ ಇದೆ, ಎದುರಿಸ್ತಾರೆ ಅನ್ನೋದು ನನ್ನ ಅನಿಸಿಕೆ. ರೈಟ್ ದರ್ಶನ್ ಅವರೇ, ಹೆಬ್ಬಾರ್ ಮತ್ತು ಸೋಮಶೇಖರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಅವ್ರು ನಿಮ್ಮ ಜೊತೆ ಗುರುತಿಸ್ಕೊಳ್ತಾನೆ ಇದ್ದಾರೆ, ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ತಾನೆ ಇದ್ದಾರೆ. BJP ಶಾಸಕರಾಗಿದ್ದರೂ ಕೂಡ ಕ್ರಮ ತಗೊಳ್ಳೋದಾಗಿದ್ದಿದ್ರೆ BJPಗೆ ಇವ್ರು ಕಾಣಲಿಲ್ಲ, ಯತ್ನಾಳ್ ಕಂಡುಬಿಟ್ರು. ಮಾನ್ಯ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರ ವಿಚಾರ ಈಗ ಕೆಲವೊಂದು BJP ಅಥವಾ JDS ಅವರು ಮಾತಾಡ್ತಾ ಹೇಳ್ತಾರೆ, ಅವರು ಯಾವುದೇ KPCC ಕಾರ್ಯಕ್ರಮಗಳಿಗೆ ಬಂದಿಲ್ಲ, ಪಕ್ಷದ ಕಾರ್ಯಕ್ರಮಗಳಿಗೆ ಬಂದಿಲ್ಲ. ಅವ್ರೇನೇ ಇದ್ರು ಸರ್ಕಾರದ ಕಾರ್ಯಕ್ರಮಗಳಿಗೆ ಮತ್ತೆ ಏನು ಮಂತ್ರಿಗಳನ್ನ ಭೇಟಿ ಆಗುವಂಥದ್ದು ಸರ್ವೇ ಸಾಮಾನ್ಯ ಸಹಜವಾಗಿ. ಇವತ್ತು ಯಡಿಯೂರಪ್ಪನವರು DK ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ, ಈಶ್ವರಪ್ಪನವರು ಆಸ್ಪತ್ರೆಯಲ್ಲಿದ್ದಾಗ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ. ಅದೆಲ್ಲ ಅವ್ರ ಕ್ಷೇತ್ರದ ಡೆವಲಪ್ಮೆಂಟ್ಗಳ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಸೊ ಈ ಹೋಗುವಂಥದ್ದು ಬರುವಂಥದ್ದು ಸಹಜ. ಆದ್ರೆ ನಮ್ಮ ವೇದಿಕೆಗಳಲ್ಲಿ ಅವ್ರು ಬಂದು ಭಾಷಣ ಮಾಡಿಲ್ಲ. ನನಗೆ JDS ವಕ್ತಾರರು ಮಾತಾಡ್ಬೇಕಾದ್ರೆ ಒಳ್ಳೆ ಯತ್ನಾಳ್ ಅವ್ರಿಗೆ BGM ಕೊಡೋ ಥರ ಇದೆ. ಯಾಕೆಂದ್ರೆ BJP ವಕ್ತಾರಕ್ಕಿಂತ ಮೋರ್ ಎಮೋಷನಲ್ ಆಗಿ ಅವರು ಮಾಡ್ತಾ ಇದ್ದಾರೆ. ಯಾಕೆ ಪರವಾಗಿಲ್ಲ, ಅವರು BJP ಜೊತೆ ಸೇರಿದ ಮೇಲೆ ಸಂಘ ಪರಿವಾರದವ್ರಿಗಿಂತ ಬದಲಾಗಿ ಆ BJP ಜೊತೆ ಕೈ ಜೋಡಿಸಿದ್ದಾರೆ. ಆದರೆ ಈ ಒಂದು ಈ ರಾಜಕೀಯ ಸನ್ನಿವೇಶ ಚಿತ್ರಣಗಳು ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋದು ನೋಡಿದ್ರೆ ಅಂದರೆ ಒಂದು ಈ ಕಡೆ ಟೀಮು ಒಂದು ಆ ಕಡೆ ಟೀಮು. ಇವತ್ತು BJP ನೇರವಾಗಿ ಯತ್ನಾಳ್ ಅವ್ರ ಮೇಲೆ ಕ್ರಮ ತಗೊಂಡ್ರು ಕಾರಣಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಯಾರ ವಿಚಾರನೂ ಹೇಳಲ್ಲ. ರಾಜಕೀಯವಾಗಿ ಅವ್ರ ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು ರಾಜಕೀಯವಾಗಿ ದಾರಿ ಯಾವುದಯ್ಯ ವೈಕುಂಠಕ್ಕೆ ಅನ್ನುವಂಥ ಒಂದು ಪರಿಸ್ಥಿತಿಗೆ ಅವರು ಸಂದಿಗ್ಧ ಪರಿಸ್ಥಿತಿಗೆ ಹೋಗಿ ತಲುಪಿದ್ದಾರೆ. ಆದರೆ ಯಾವುದೇ ಆದರೂ ಮೇಡಮ್, ಪಕ್ಷಗಳು ರಾಜಕೀಯ ಎಷ್ಟೇ ಇರ್ಬೋದು, ಆದರೆ ನಡೆನುಡಿ ಅನ್ನುವಂಥದ್ದು ಬಹಳ ಮುಖ್ಯ ಆಗಿರ್ತದೆ. ಈಗ ನೀವು ನನ್ನ ಕೇಳಿದರೆ ನಾನು ಪ್ರತಿದಿನ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೊಗೊಳ್ಳೋದು, ಸಾಂವಿಧಾನಿಕ ಪದಗಳು ಬಳಸಿ. ನಿಮ್ಮಂಥವ್ರು ನಾಳೆ ನಮ್ಮ ಜೊತೆ ಅಂತಂದ್ರೆ ಒಬ್ಬ ಕಾರ್ಯಕರ್ತಾಗ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯ. ನೀವೇ ಪಕ್ಷ ಬಿಟ್ಬಿಡೋಣ ಅನ್ಸ್ಬಿಡುತ್ತೆ. ಮೇಲೆ ನನ್ನ ಪ್ರಾಣ ಹೋದ್ರೆ, ನಾನು ಸತ್ರೆ, ನನ್ನ ಸತ್ತು ದಿನ ನನ್ನ ಎದೆ ಮೇಲೆ ಕಾಂಗ್ರೆಸ್ ಧ್ವಜ ಇರುತ್ತೆ ಹೊರತು ನನ್ನ ಜೀವ ಇರೋ ತನಕ ನನ್ನ ಕೊನೆ ಉಸಿರು ಸಮೇತ ಕಾಂಗ್ರೆಸ್ ಅಂತಾನೆ ಇರ್ತೀನಿ. ನನ್ನ ಮನೆ, ನನ್ನ ದೇವಸ್ಥಾನ ಕಾಂಗ್ರೆಸ್ ಕಚೇರಿ. ನನಗೆ ತಂದೆ ತಾಯಿ DK ಶಿವಕುಮಾರ್ ಸಾಹೇಬ್ರು ಆ ಥರ ಅನ್ಕೊಂಡಿದ್ದೀನಿ ಮೇಡಮ್. ನಮ್ದು ಆ ಕಾಲು ತೆಗಿಯುವಂತ ಬುದ್ಧಿ ಇಲ್ಲ. ಯಾಕೆಂದ್ರೆ ಸಣ್ಣ ಈಗ ನೀವು ಒಬ್ಬ ಕಾರ್ಯಕರ್ತರು ಇರ್ಬೋದು, ಇಂಥ 1000 ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ಸಲ್ಲಿ, ಇಂಥ ಮನೋಭಾವ ಇರುತ್ತೆ, ಹಂಗೆ ಒಪ್ಪಿಕೊಂಡು ಬಂದಿರ್ತಾರೆ. ನೀವು ಅಂದ್ಕೊಳ್ಳೋದು ಘಟನೆಗಳು ನಡೆದ್ಬಿಡುತ್ತೆ. ತತ್ವ ಸಿದ್ಧಾಂತಗಳನ್ನ ಬದಿಗಿಟ್ಟು BJP ಅವರು ಮತ್ತೆ ಯಾರೋ ಈ ಕಾಂಗ್ರೆಸ್ಸಿಗೆ ಬಂದಾಗ ನಿಮ್ಗೆ ಆಗೋ ವೈಬ್ರೇಷನ್ಸ್ ಏನು ಅಂತ. ಜಗದೀಶ್ ಶೆಟ್ಟರು ಬಂದಾಗ ಸಾಮಾನ್ಯವಾಗಿ ಆಗಿತ್ತು ಖಂಡಿತ. ಅವ್ರೇನಿದ್ರ ಹೋದ್ರು
ಅಲ್ಲಿ ಕಾಂಗ್ರೆಸ್ಸಿಗೆ ನಿಜವಾಗ್ಲೂ ಒಂದು ಪಾಠ ಆಯಿತು, ಬೇಡ ಇಂಥವ್ರ ಅವಶ್ಯಕತೆ ಇಲ್ಲ, ಇಂಥವ್ರ ಅವಶ್ಯಕತೆ ಇಲ್ಲ ಅಂತ. ಆದರೆ ಲಕ್ಷ್ಮಣ್ ಸವದಿಯವ್ರ ಕೇಸೇ ಬೇರೆ ಇದೆ. ಸೊ ಅವರು ಒಂದು ಕೋಆಪರೇಟಿವ್ ಸೆಕ್ಟರಲ್ಲಿ ಇರೋ ಕಾರಣದಿಂದ ಸೊ ಅವರು ಭಾಷಣನೂ ಸಮೇತ ಆ ರೀತಿ ಅಗ್ರೆಸಿವ್ ಆಗೋ ಮತ್ತಿನ್ನೊಂದು ನಿಮ್ಮ 1.5 ನಿಮಿಷದ ಹಿಂದಿನ ಸ್ಟೇಟ್ಮೆಂಟಿಗೆ ನಾನು ಸ್ವಲ್ಪ ಬರ್ತೀನಿ. ಹೇಳಿ ಮೇಡಮ್. ಸಾಮಾನ್ಯ ಕಾರ್ಯಕರ್ತರ ಮನೋಭಾವ ಅದೆಷ್ಟು ಗಟ್ಟಿತನ ಇರುತ್ತೆ, ಪ್ರಾಮಾಣಿಕತೆ ಇರುತ್ತೆ, ನಿಷ್ಠೆಯಿಂದ ಒಬ್ಬ ವ್ಯಕ್ತಿಯನ್ನು ಪಕ್ಷವನ್ನು ಫಾಲೋ ಮಾಡ್ತಿರ್ತೀರಿ. ಅಂಥ ನಾಯಕರೇ ಏನಾದರೂ ನಿರ್ಧಾರಗಳನ್ನು ತೊಗೊಂಡ್ಬಿಟ್ರೆ BJPಯೋ ಮತ್ತೊಂದೋ? ವೆರಿ ಗುಡ್ ಕ್ವಶನ್ ಮೇಡಮ್. ನಾನು ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ. ಐ ಆಮ್ ರಿಯಲಿ ಪ್ರೌಡ್. ನನ್ನ ನಾಯಕರು ಮಾನ್ಯ DK ಶಿವಕುಮಾರ್ ಸಾಹೇಬರು ಅವರಿಗೆ ಇರಬಾರ್ದ ಕಿರುಕುಳಗಳನ್ನ ಕೊಟ್ಟರು, ಉಪಮುಖ್ಯಮಂತ್ರಿ ಸ್ಥಾನದ ಆಫರನ್ನು ಕೊಟ್ಟರು. ನಾಳೆ ಬೆಳಗ್ಗೆ ನಿಮ್ಮನ್ನು ಜೈಲಿಗೆ ಹಾಕ್ತೀವಿ, ನೀವು ಪಕ್ಷ ಬಿಟ್ಟು ಬನ್ನಿ, ಒಂದು ಸ್ಥಾನನೂ ಇದೆ, ಇನ್ನು ನಿಮ್ಮ ಮೇಲೆ ಕೇಸ್ಗಳು ಇರೋದಿಲ್ಲ ಅನ್ನುವಂಥ ವಿಚಾರ ಬಂದರು ಸಮೇತ. ರಾಜೀವ್ ಗಾಂಧಿಯವರಿಂದ ಇನ್ಸ್ಪೈರ್ ಆಗಿ ಇವತ್ತು ಪೊಲಿಟಿಕ್ಸಿಗೆ ಬಂದವರು, ಸೋನಿಯಾ ಮೇಡಮ್ ಅವ್ರ ಮೇಲೆ ಅತೀವವಾದಂಥ ಗೌರವವನ್ನು ಇಟ್ಕೊಂಡಂಥ ವ್ಯಕ್ತಿ, ನಾನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗ್ತೀನಿ ಹೊರತು ನನ್ನ ಕಾರ್ಯಕರ್ತರಿಗೆ ನಾನು ಮೋಸ ಮಾಡಲ್ಲ ಅನ್ನುವಂಥ ಮಾತು ಹೇಳಿದ್ರಲ್ಲ, ಅವರೇ ನಮಗೆ ಆದರ್ಶ. ಅಂತ ನಾಯಕರಿಂದನೇ ಇವತ್ತು ಕಾರ್ಯಕರ್ತರು, ಕಟ್ಟ ಕಡೆಯ ಕಾರ್ಯಕರ್ತರು, ಮೊನ್ನೆ ಯಾವುದೋ ನನ್ನ ಚಿಕ್ಕ ಘಟನೆ ಏನೋ ಒಂದು ಆಗ್ಬಾರ್ದು, ಇಮಿಡಿಯೇಟ್ಲಿ ಕರೀತಾರೆ, ಏನಾಯ್ತು, ಯಾಕಾಯ್ತು, ಹೇಗಾಯ್ತು, ಆ ಜೊತೆಗೆ ನಿಂತ್ಕೊಳ್ಳುವಂಥ ರೀತಿ ಇರ್ಬೋದು. ಉದಾಹರಣೆ, ಶಿರಾದಲ್ಲಿ ಒಂದು ಹುಡುಗನ ಮೇಲೆ ಸುಳ್ಳು ಕೇಸ್ ಹಾಕಿ ಅವನ್ನ ಜೈಲಿಗೆ ಕಳಿಸುವಂತ, ಅವ್ರನ್ನ ಬೆಳಗ್ಗೆನೆ ಕರೆಸಿ ಮಾತನಾಡುವಂಥದ್ದು. ಕೀರ್ತಿ ಗಣೇಶ್ ಅವರು ವಿಚಾರ ಬಂದಾಗ, ಯಾವುದು ತಿಪ್ಟೂರಲ್ಲಿ ಗಲಾಟೆ ಆದಾಗ ತುಮಕೂರು ಜೈಲಿಗೆ ಹೋಗಿ ಕಾರ್ಯಕರ್ತರನ್ನ ಭೇಟಿಯಾಗುವಂಥದ್ದು. ಈ ಒಂದು DK ಶಿವಕುಮಾರ್ ಸಾಹೇಬರು ಅರೆಸ್ಟ್ ಆದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವ್ರ ಜೀವನದಲ್ಲಿ ಜೈಲಂತ ಅವ್ರು ನೋಡಿಲ್ಲ, ಅವರ ಕುಟುಂಬವೇ ತ್ಯಾಗ ಬಲಿದಾನದ ಇತಿಹಾಸ ಹೊಂದಿರೋರು. ಅಂತ ಮಹಾನ್ ಮಾತೆ ಹೋಗಿ DK ಶಿವಕುಮಾರ್ ಅವ್ರನ್ನ ಆ ಜೈಲಿನಲ್ಲಿ ಭೇಟಿಯಾಗಿ ಬರ್ತಾರಲ್ಲ, ಇದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ವಾತಾವರಣಗಳು. ಆದರೆ ಮೇಡಮ್, ಇವತ್ತು BJPಯ ವಿಚಾರಕ್ಕೆ ನಾನು ವೈಯಕ್ತಿಕವಾಗಿ ಯಾವುದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ನೀವು ಉಚ್ಚಾಟನೆ ಮಾಡಿದ್ದೀರಿ ಅಂತಂದ್ರೆ ಬಹಳ ಗಂಭೀರವಾದಂಥ ಆರೋಪ ಮುನ್ರತ್ನವ್ರ ಮೇಲೆ ಬಂತಲ್ಲ, ಇಡೀ ವಿಶ್ವ ನೋಡಿದೆ ಏನ್ ಮಾಡ್ತಾ ಇದ್ದಾರೆ. ಉದಾಹರಣೆ, ಇವಾಗ ಇವರು ಯತ್ನಾಳ್ ಅವ್ರನ್ನ ಬಲಿ ಹಾಕಿರುವಂತದ್ದು. ಇನ್ನ 3 ದಿನದಲ್ಲಿ ನಾನು ಇಲ್ಲೇ ಬರ್ತೀನಿ ಡಿಬೇಟಿಗೆ, ಇನ್ನ ಇಬ್ರನ್ನ ಉಚ್ಚಾಟನೆ ಮಾಡ್ತಾರೆ. ಕೇಳ್ತಾರೆ, ಇವರು ಯತ್ನಾಳ್ ಅವರ ಹೆಗಲ ಮೇಲೆ ಗನ್ನಷ್ಟೇ ಇಟ್ಟಿದ್ದು, ಅವ್ರ ಮುಂದೆ ಇಬ್ರು ಬೇರೆ ಶಾಸಕರು ಇರ್ತಕ್ಕಂಥದ್ದು ಕಣ್ಮುಂದೆ ಇದೆ. ಅದೇ ರೀತಿ ಇವತ್ತು ರೇಣುಕಾಚಾರ್ಯ ಯತ್ನಾಳ್ ಅವ್ರ ಮೇಲೆ, ನಾಯಕರ ಮೇಲೆ ಬೈಯಂಗಿಲ್ಲಲ್ಲ, ರೇಣುಕಾಚಾರ್ಯ ಯಾವ್ಯಾವ ಪದಗಳನ್ನ ನಾನು ಬಳಸಲ್ಲ ಮೇಡಮ್, ನಾನು ಇಲ್ಲಿ ಜನಗಳು ನೋಡ್ತಾ ಇರ್ತಾರೆ, ಅಂತ ಪದಗಳನ್ನೆಲ್ಲ ಬಳಸಿದ್ರು ಸಮೇತ. ರೇಣುಕಾಚಾರ್ಯ ಅವ್ರಿಗೆ ಯಾವ ಶಿಸ್ತು ಕ್ರಮ ಇಲ್ವಾ, ಅಥವಾ ಹರೀಶ್ ಅವ್ರಿಗೆ ಯಾವ ಶಿಸ್ತು ಕ್ರಮ ಇಲ್ವಾ, ಪ್ರತಾಪ್ ಸಿಂಹ ಅವ್ರಿಗೆ ಯಾವ ಶಿಸ್ತು ಕ್ರಮ ಇಲ್ವಾ? ನೀವು ಮಾಡಿದಾರೆ ಎಲ್ಲರಿಗೂ ಮಾಡಿ, ಇಲ್ಲ ಅಂತಂದ್ರೆ ಈ ರೀತಿ ಮಾಡಿ. ಮತ್ತೆ ಹೇಳ್ತೀನಿ ಮೇಡಮ್, ಮುಂದೊಂದು ದಿನ ಆಗಿದ್ದಾಯ್ತು, ಹೋಗಿದ್ದೋಯ್ತು, ಬಂದಿದ್ದು ಬಂತು, ಮನೆಗೆ ಸೇರಿಸ್ಕೊಳ್ಳ, ಮನೆ ತುಂಬ್ಕೊಳ್ಳ ಅನ್ನುವಂತಹ ಆಟ ಅಂತೂ ಖಂಡಿತವಾಗ್ಲೂ ಆಗ್ತದೆ. ಸೊ ಇವತ್ತೇನೋ ಕಣ್ಣು ಒರೆಸೋದಕ್ಕೆ ಇದನ್ನ ಮಾಡ್ತಾ ಇರ್ಬೋದು. ಹಾಗೇನೆ ಅವ್ರ ಡಿಮ್ಯಾಂಡ್ ಇದೆಯಲ್ಲ, ಇದು ನಾವು ಹಂಗೆ ಅನ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ತಪ್ಪಾದಾಗ ಶಿಕ್ಷೆ ಅನುಭವಿಸು. ತಪ್ಪು ಸರಿ ಆಯ್ತಾ, ಪರಿವರ್ತನೆ ಆಯ್ತಾ ಬಾ ಅನ್ನುವಂಥದ್ದು ಮೇಡಮ್. ಅವ್ರು ಶಿಕ್ಷೆ ಅನ್ನೋದಾಗಿರಿ ಇವತ್ತು ಮಾರನೇ ದಿನನೇ ಮೀಟಿಂಗ್ ಮಾಡ್ತಾ ಇರಲಿಲ್ಲ, ಮಾರನೇ ದಿನನೇ ಬಂದು ರಾಜ್ಯಾಧ್ಯಕ್ಷನ ನಾವು ಪ್ರತಿಯೊಂದು ಪ್ರಕ್ರಿಯೆಯನ್ನು ತಪ್ಪು ಅಲ್ಲಲ್ಲ, ಇವತ್ತು ರಾಜ್ಯಾಧ್ಯಕ್ಷನ ಇಳಿಸ್ಬೇಕು ಅಂತ ಮತ್ತೆ ಒತ್ತಾಯ ಮಾಡಿದಾರಲ್ಲ. ಏನಾರು ಅವರಲ್ಲಿ ತಪ್ಪಿನ ಮನೋಭಾವನೆ ಕಂಡಿದ್ರೆ ವಾಯ್ಸ್ ಸ್ವಲ್ಪ ಡೌನ್ ಆಗಿದೆ ಅಷ್ಟೇ. ಹಾರ್ಟ್ ಅಲ್ಲಿರೋ ಹಾರ್ಟ್ ಬೀಟ್ ಇದೆಯಲ್ಲ, ಆ ಪಲ್ಸು ಪಂಪ್ ಇದೆಯಲ್ಲ, ಅದು ಹೇಳ್ತಾ ಇರೋದು ವಿಜಯೇಂದ್ರ ಅವ್ರನ್ನ ಇಳಿಸ್ಲೇಬೇಕು ಅಂತೇಳಿ. ಮತ್ತೆ ಇವ್ರು ಬಂದು ಇನ್ನ ಶುರು ಮಾಡ್ತಾರೆ. ರೇಣುಕಾಚಾರ್ಯ ಇವತ್ತು ಸ್ವಾಮೀಜಿಗಳ ಅವ್ರ ಮೇಲೆ ಕೂಗಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಏನೋ ಅವರು ನಮ್ಮ ಸಮುದಾಯದವರು ಅಂತ ಸ್ವಾಮೀಜಿ ಬಂದಿದ್ರು, ಆದ್ರೆ ಅವ್ರ ಮೇಲೆ ಮುಗಿಬೀಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಹಿಂದೂ ಧರ್ಮದಲ್ಲಿ ಸ್ವಾಮೀಜಿ ಅವರಿಗೆ, ರೇಣುಕಾಚಾರ್ಯ ಅವರೇ, ಹಿಂದುತ್ವವಾದದಲ್ಲಿ ಇದೇನೋ ನೀವು ಗೌರವ ಕೊಡುವಂತದ್ದು ಅನ್ನುವಂತ ಪ್ರಶ್ನೆ ಮೇಡಮ್. ರೈಟ್. ನಾವು ಒಂದಂತೂ ಅರ್ಥ ಮಾಡ್ಕೋಬೇಕು, ಏನು ಅಂತ ನೋಡೋದಾದ್ರೆ ನೋಡಿ, ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಭಾವನೆಯಲ್ಲೇ ಹೈಕಮಾಂಡ್ ಯತ್ನಾಳ್ ಅವರ ಉಚ್ಚಾಟನೆ ಮಾಡಿದೆ ಅನ್ನೋದಾದರೆ, ಆಗಾಗ ಹಿಂಗೆ ಮಾತಾಡ್ತಿರ್ತಾರಪ್ಪ, ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಿರ್ತಾರೆ. ಪಕ್ಷ ಎಲ್ಲರೂ ಉಚ್ಚಾಟನೆ ಮಾಡ್ಕೊಂಬರೋಕ್ಕಾಗೋದಿಲ್ಲ. ಈ ನಿರ್ಧಾರ, ಹೈಕಮಾಂಡ್ನ ನಿರ್ಧಾರ, ವಿಜೇಂದ್ರ ಅವರಿಗೆ ಪಾಠ. ನೋಡಿ, ಎಲ್ಲರನ್ನ ಕೂಡ ಸಮಾನ ರೀತಿಯಲ್ಲಿ ನೋಡಬೇಕು. ಹಿರಿಯರನ್ನು ಹಿರಿಯರ ರೀತಿ ನೋಡಬೇಕು, ಕಿರಿಯರನ್ನು ಕಿರಿಯರ ರೀತಿ ನೋಡಬೇಕು, ಮತ್ತು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗಬೇಕು. ಇಲ್ಲಿ ವ್ಯತ್ಯಾಸ ಆದರೆ ಓಪನ್ ಸ್ಟೇಟ್ಮೆಂಟ್ಗಳು ಬರ್ತವೆ. ಅವು ಬರೋದಂತೆ ಎಲ್ಲರನ್ನ ಕೂಡ ತನ್ನ ಪ್ರೀತಿ ಗೌರವದಿಂದ ಕಾಣುವಂತಹ ಮನೋಭಾವದಲ್ಲಿ ವ್ಯತ್ಯಾಸ ಆಗಿರೋದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಇದು ಒಂದಾದರೆ ರತನ್ ಅವ್ರು ಹೇಳಬೇಕು. ಇವತ್ತು BJP ಯತ್ನಾಳ್ ಅವ್ರನ್ನ ಕಳ್ಕೊಂಡಿದ್ಯಾ, ಯತ್ನಾಳ್ BJPಯನ್ನು ಕಳ್ಕೊಂಡಿದ್ದಾರೆ. ನೋಡಿ, ನಾವು ಯತ್ನಾಳ್ ಅವರನ್ನು ಏನು ಉಚ್ಚಾಟನೆ ಮಾಡಿದ್ದಾರೆ ಅದನ್ನು ಯಾರೂ ಸಂಭ್ರಮಿಸ್ತಾ ಇಲ್ಲ. ಆದರೆ ನೀವೇ ಹಿಂದೆ ಕೆಲವು ಸಲ ಕೇಳ್ತಿದ್ರಿ, ಓಪನ್ ಆಗಿ ಹಿಂಗೆ ಮಾತಾಡ್ತಿದ್ದಾರೆ, ನಿಮ್ಮಲ್ಲಿ ಏನು ಶಿಸ್ತಿಲ್ವಾ, ನೀವು ಏನು ಕ್ರಮ ಕೈಗೊಳ್ಳುವ ಅಂತ ಹೇಳ್ತಾ ಇದ್ರಿ ಅಲ್ವಾ? ಆದ್ದರಿಂದಾಗಿ ಎಲ್ಲೋ ಒಂದು ಕಡೆ ಅವರು ಓಪನ್ ಆಗಿ ಅಂದರೆ ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡಿರೋದು ಸ್ವಲ್ಪ ಅಂದರೆ ಪಕ್ಷಕ್ಕೆ ಇರುಸುಮುರುಸಾಗಿ ಡ್ಯಾಮೇಜ್ ಆಗಿದೆ ಅಂತ ಇವರು ನಮ್ಮ
ವರಿಷ್ಠರು ಆ ಥರದ ಒಂದು ನಿರ್ಣಯಕ್ಕೆ ಬಂದಿರ್ಬೋದು. ಆಯ್ತಾ? ಅದರಿಂದಾಗಿ ಪಕ್ಷದ ವರಿಷ್ಠರು ಏನೋ ನಿರ್ಣಯ ತಗೊಂಡಿದ್ದಾರೆ, ಅದನ್ನು ನಮ್ಮ ಪಕ್ಷದಲ್ಲಿ ನಾವು ಅದನ್ನ ನೀವು ನಮ್ಮ ಅಥವಾ ಜನಸಾಮಾನ್ಯರ ಸಂಕಟದ ಬಗ್ಗೆ ಯೋಚನೆ ಮಾಡಬೇಡಿ. ನೋಡಿ, ಉಚ್ಚಾಟನೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಅರವಿಂದ ಒಂದೇ ನಿಮಿಷ. ಬೆಲ್ಲದವರು, ಬೊಮ್ಮಾಯಿ ಅವರು, ರವಿಕುಮಾರ್ ಅವರು, ಹೀಗೆ ಬಹುತೇಕ ಕೆಲವೊಂದು BJP ನಾಯಕರು ಮಾತಾಡಿರೋದನ್ನು ಗಮನಿಸಿ. ಈಗ ಯತ್ನಾಳ್ ಅವರನ್ನು ಕಳ್ಕೊಂಡಿರೋದು ಅವ್ರಿಗೆ ಬೇಸರ ಇದೆ ಆಂತರಿಕವಾಗಿ. ಒಂದೊಳ್ಳೆ ನಾಯಕ, ಅವ್ರದ್ದೇ ಆದಂಥ ಸಮುದಾಯ ಅವ್ರನ್ನ ಹಿಂಬಾಲಿಸುತ್ತೆ, ಅಂಥವ್ರನ್ನ ಕಳ್ಕೊಂಡಿರೋ ನೋವಿದೆ ಅವರಿಗೆ. ಹಾಗಾಗಿ ನಾನು ಕೇಳ್ತಿರುವಂಥದ್ದು ನೀವು ಅರ್ಥ ಮಾಡ್ಕೋಬೇಕು. ಈ ಭಾವನೆ ಬರುತ್ತೆ ಅನ್ನೋದಾದರೆ BJP ಕಳ್ಕೊಂಡಿಲ್ವ ಯತ್ನಾಳ್ ಅವರನ್ನು? ಮತ್ತು ಹೈಕಮಾಂಡ್ ಈ ಅಪ್ಪ ಮಕ್ಕಳದ್ದೇ ನಡೆಯುತ್ತೆ ಅನ್ನೋದನ್ನು ಹೇಳ್ದಂಗಾಗಲಿಲ್ವಾ? ಅದು JDSನೂ ತಗೊಳ್ಳಿ, JDSಲ್ಲೂ ಅದೇ ಮಾತುಗಳು ಕೇಳಿ ಬರ್ತಿರೋದು. ಈ ಸತಿ MP ಎಲೆಕ್ಷನಲ್ಲಿ ಇವ್ರು ಮಾಡ್ಕೊಬಂದಿದ್ದು ಅದೇ ಕಾಂಗ್ರೆಸ್ನಲ್ಲಿ ಬಹುತೇಕರಿಗೆ ಅವ್ರ ಮಕ್ಕಳಿಗೆ ಸೀಟ್ ಕೊಟ್ಟಿದ್ದಾರೆ. ಅದು ಇನ್ನು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿಲ್ಲ ಅಂದ್ರೂ ನಿಮ್ಮಿಬ್ಬರ ಮೇಲಿರುವಂಥದ್ದು BJP ಮತ್ತು JDS ಅಂದಾಗ ಅಂಥದ್ದೇ ಆರೋಪ ಇರೋದು. ರತನವರೇ ನೋಡಿ, ವಿಜೇಂದ್ರ ಅವರು ಯಡಿಯೂರಪ್ಪನವರ ಮಗ ಇರ್ಬೋದು, ಆದರೆ ಇವಾಗ ಅವರು ಪಕ್ಷದ ಅಧ್ಯಕ್ಷರು. ಹೈಕಮಾಂಡ್ ನಿರ್ಧಾರ ಅದು ಅಂತ. ಎಕ್ಸಾಕ್ಟ್ಲಿ. ಒಂದ್ಸಲ ಅವ್ರನ್ನ ಅಧ್ಯಕ್ಷರಂತ ಇದು ಮಾಡಿದ ನಂತರ 3 ವರ್ಷದವರೆಗೆ ಅವ್ರ ಅಧ್ಯಕ್ಷರೇ. ಆಯ್ತಾ? ಆದ್ದರಿಂದಾಗಿ ಎಲ್ಲೋ ಒಂದು ಕಡೆ ಅದನ್ನ ಅಧ್ಯಕ್ಷರು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಇದು ಏನು ಮಾಡಬೇಕು, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ 3 ವರ್ಷದ ನಂತರ. ಆನಂತರ ಏನಾದರೂ ಅಸಮಾಧಾನ ಇದ್ದಿದ್ರೆ ಅದನ್ನು ಒಳಗಡೆ ಪಕ್ಷದ ಒಂದು ಒಳಗಡೆ ಪ್ಲ್ಯಾಟ್ಫಾರ್ಮಲ್ಲಿ ಕೂತು ಚರ್ಚೆ ಮಾಡಬೇಕಾಗುತ್ತೆ. ಆನಂತರ ವರಿಷ್ಠರ ಗಮನಕ್ಕೆ ತರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಹೊರಗಡೆ ಮಾತಾಡಿರುವಂಥದ್ದು ಎಲ್ಲೋ ಒಂದು ಕಡೆ ಪಕ್ಷದ ಇದಕ್ಕೆ ಡ್ಯಾಮೇಜ್ ಆಗಿರ್ಬೋದು. ಮಾತಾಡಿದ್ರೆ ಅದು ಬೇರೆ ಥರ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರಬಹುದು ಅನ್ನುವಂಥದ್ದು ಅಂತ ಅನ್ಸುತ್ತೆ. ಹಲವಾರು ವರ್ಷಗಳಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡ್ಕೊ ಬಂದಿದ್ದಾರೆ. ಇವತ್ತು ಬೇಸರ ಮಾಡ್ಕೊಂಡಿದ್ದಾರಲ್ಲ BJP ಕೆಲವು ನಾಯಕರು, ಅಣ್ಣ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ಲಿಮಿಟ್ ಕ್ರಾಸ್ ಆಗ್ತಿದೆ, ನೀವು ಸ್ವಲ್ಪ ನಾಲ್ಗೆ ಹರಿ ಬಿಡೋದನ್ನ ಕಂಟ್ರೋಲಿಗೆ ತಗೊಳ್ಳಿ. ಗೊತ್ತಾಯಿತು ನಿಮಗೇನು ಭಾವನೆ ಇದೆ ಅದು ನಮಗೂ ಇದೆ, ನಾವು ಓಪನ್ ಆಗಿ ಹೇಳ್ತಿಲ್ಲ ಅಂತ ಹೇಳಿದ್ರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು. ಈ ಥರದ್ದೇನು ಇಂಟರ್ನಲ್ ಮಾತುಕತೆಗಳಾಗಲ್ವ? ಇವತ್ತು ನೋಡಿ, ಅರವಿಂದ್ ಬೆಲ್ಲದವ್ರು ಇರ್ಬೋದು, ರವಿಕುಮಾರ್ ಇರ್ಬೋದು, ಬೊಮ್ಮಾಯಿ ಅವ್ರು ಇರ್ಬೋದು, ಹೀಗೆ ಹಲವು ನಾಯಕರು ಯತ್ನಾಳ್ ಅವ್ರನ್ನ ಉಚ್ಚಾಟದಿಂದ ಚೇ ಅಂತ ಅಂದ್ಕೊಂಡಿದ್ದಾರೆ. ಬೇಸರ ಆಗಿದೆ ಅವರಿಗೆ. ಅವರೆಲ್ಲ ಅಮ್ಮ ಅವ್ರು ಮಾತಾಡ್ಬೋದಾಗಿತ್ತು, ಅವ್ರನ್ನ ಕಂಟ್ರೋಲಿಗೆ ತರ್ಬೋದಾಗಿತ್ತು. ಯಾರ ಮಾತು ಕೇಳಲ್ವಾ ಯತ್ನಾಳ್ ಅವರು? ನೋಡಿ, ಅದು ನನಗೂ ಹೆಚ್ಚಿನ ಒಂದು ರೀತಿಯಲ್ಲಿ ಅದು ಆ ಥರದ ಒಂದು ಪ್ರಯತ್ನಗಳು ಆಗಿರ್ಬೋದು ಅಂತ ಅನಿಸುತ್ತೆ. ಆನಂತರ ಯತ್ನಾಳ್ ಅವರು ಒಂದು ನಮ್ಮ ಪಕ್ಷದ ನಾಯಕರಾದ್ರಿಂದಾಗಿ ಎಲ್ಲರೂ ಯಾರೂ ಇದನ್ನು ಸಂಭ್ರಮಿಸಿಲ್ಲ. ಆನಂತರ ಎಲ್ರಿಗೂ ಬೇಸರ ಆಗಿದೆ, ಅದನ್ನು ಒಪ್ತೀವಿ. ಆದರೆ ಪಕ್ಷದಲ್ಲಿ ಒಂದು ಶಿಸ್ತಿನ ಒಂದು ಇದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಸೋಮಶೇಖರ್ ಅವ್ರ ಮೇಲೆ ತಗೊಳ್ಳಿ, ಶಿಸ್ತಿದೆ ಅನ್ನೋದಾದ್ರೆ ಸೂಕ್ತ ಸಮಯದಲ್ಲಿ ಯಾವ್ಯಾವ ಡಿಸಿಷನ್ ತಗೋಬೇಕು ಹೈಕಮಾಂಡ್ ಅವರು ತೆಗೆದುಕೊಳ್ತಾರೆ, ನಮ್ಮ ವರಿಷ್ಠರು ತೆಗೆದುಕೊಳ್ತಾರೆ. ಆಯ್ತಾ? ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡುವಂತ ಇದು ಬೇಡ. ಆನಂತರ ಪಕ್ಷದ ಒಂದು ಹಿತದೃಷ್ಟಿಯಿಂದ ಏನೇನು ಒಳ್ಳೇದು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡಲಾಗತ್ತೆ. ಆನಂತರ ಇಲ್ಲಿ ಕಾಂಗ್ರೆಸ್ ಅವರೇನು ದೊಡ್ಡದಾಗಿ ಬೇರೆ ಬೇರೆ ವಿಚಾರದಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು ಏನು ಬೇಡ. ಯಾಕಂತ ಹೇಳಿದ್ರೆ ಮೊದಲು ಅವ್ರ ಮನೆಯನ್ನ ಸರಿಯಾಗಿ ಇಟ್ಕೊಳ್ಳಿ. ಒಂದು ಎರಡನೇದಾಗಿ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಇವತ್ತು ಈ ಮಟ್ಟಕ್ಕೆ ಹೋಗಿದೆ, ನಾಳೆ ಒಳ್ಳೆಯ ಒಂದು ಬೇರೆ ಇದು ಆಗ್ಬೋದು. ಆದರೆ ನೀವು ಸರ್ಕಾರ ನಡೆಸ್ತಿದ್ರಲ್ಲ, ಮೊದಲು ಆ ಸರ್ಕಾರವನ್ನು ನಡೆಸೋದನ್ನು ಕರೆಕ್ಟಾಗಿ ನಡೆಸ್ಕೊಳ್ಳಿ. ಯಾಕಂತ ಹೇಳಿದರೆ ಈ ನೀವು ನಡೆಸುವಂಥ ಸರ್ಕಾರ ಜನರ ದೈನಂದಿನ ಜೀವನ ಮಟ್ಟಕ್ಕೆ ಅಫೆಕ್ಟ್ ಆಗುತ್ತೆ. ಆಯಿತಾ? ಪಕ್ಷದ ಒಂದು ಇಂಟರ್ನಲ್ಲನ್ನು ನೀವು ಅದನ್ನು ಇದು ದೊಡ್ಡದಾಗಿ ಮಾತಾಡೋದು ಬಿಟ್ಬಿಡಿ. ಯಾಕಂದರೆ ನಿಮ್ಮದು ಕೂಡ ನಿಮ್ಮ ಮನೆ 101 ಮನೆ 100 ಬಾಗಿಲು ಆಗಿಬಿಟ್ಟಿದೆ. ನೋಡಿ ಮೇಡಮ್, ಸಾಮಾನ್ಯರು ಬಳಸುವಂಥ ಹಾಲಿನ ದರವನ್ನು ಟೋಟಲ್ 9 ರೂಪಾಯಿ ಇದು ಏರಿಸಿದ್ದಾರೆ. ಎಲ್ಲರೂ ಬಳಸುವಂತ ವಿದ್ಯುತ್ ದರವನ್ನ 35 ಪೈಸೆ ಏರಿಸಿದ್ದಾರೆ. ಮಧ್ಯಮ ವರ್ಗ ಬಳಸುವಂತ ಮೆಟ್ರೋವನ್ನ 30 ರಿಂದ 60 ರೂಪಾಯಿ ಏರಿಸಿದ್ದಾರೆ. ರೈತರು ಬಳಸುವಂತ ಬಿತ್ತನೆ ಬೀಜದ ಇದನ್ನು ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಆಸ್ತಿವಂತರು ಬಳಸುವಂತ ಸ್ಟ್ಯಾಂಪ್ ಪೇಪರ್ ಡ್ಯೂಟಿಯನ್ನು ಜಾಸ್ತಿ ಮಾಡಿದ್ದಾರೆ. ಬಡವರು ಬಳಸುವಂತ ಸಾರಿಗೆ ನಿಗಮದ ಇದನ್ನ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಆದ್ರಿಂದಾಗಿ ಇದು ಒಂದು ಬಡವರ ರಕ್ತ ಹೀರುವಂಥ ಸರ್ಕಾರ, ಕಿತ್ತು ತಿನ್ನುವ ಸರ್ಕಾರ. ಈ ಒಂದು ಕಿತ್ತು ತಿನ್ನುವ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತೊಗೆಯೋವರೆಗೂ ಬಿಜೆಪಿ ವಿರಮಿಸಲ್ಲ ಅನ್ನುವಂಥದ್ದನ್ನ ಮೊದಲು ಕಾಂಗ್ರೆಸ್ನ ವಕ್ತಾರರಿದ್ದಾರಲ್ಲ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದ್ರಿಂದಾಗಿ ನಮ್ಮ ಮನೆಯ ಇಂಟರ್ನಲ್ ಏನಿದೆ ಅದನ್ನ ಸರಿಪಡಿಸಿಕೊಳ್ಳುವಂತ ಕೆಲಸ ನಮಗೆ ಗೊತ್ತಿದೆ, ನಮ್ಮ ಪಕ್ಷಕ್ಕೆ ಗೊತ್ತಿದೆ, ಆನಂತರ ನಮ್ಮ ವರಿಷ್ಠರಿಗೆ ಗೊತ್ತಿದೆ. ಮೊದಲು ಅವರ ಮನೆಯನ್ನ ಸರಿ ಮಾಡ್ಕೊಳ್ಳೋಕೆ ಹೇಳಿ. ಅದೆಲ್ಲಕ್ಕಿಂತ ಅವ್ರ ಮನೆ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಪಕ್ಷದ ಆಂತರಿಕ ವಿಚಾರ. ಆದ್ರೆ ಸರ್ಕಾರವನ್ನ
ದಯವಿಟ್ಟು ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ದಯವಿಟ್ಟು ಸೂಜಿಯಿಂದ ಏರೋಪ್ಲೇನ್ ತನಕ ದಯವಿಟ್ಟು ಕೇಂದ್ರ ಸರ್ಕಾರ ದಯವಿಟ್ಟು ದರ ಏರಿಕೆ ಮಾಡಿರೋದು ದಯವಿಟ್ಟು ನಾನು ಹೇಳ್ತೀನಿ. ಕರ್ನಾಟಕದ ಬೇರೆ ರಾಜ್ಯಗಳಿಗೆ ಜನರ ಹೋಲಿಸಿದ್ರೆ ಹಾಲಿನ ದರ ರಕ್ತವನ್ನ ಕರ್ನಾಟಕ ಹೀರುವಂತ ಕೆಲಸ ಕಮ್ಮಿ ಇದೆ. ಮಾಡಬೇಡಿ, ಕಿತ್ತು ಬಿಜೆಪಿ ತಿನ್ನುವಂತ ಕೆಲಸ ರಾಜ್ಯಗಳ ಮಾಡಬೇಡಿ. ಹಾಲಿನ ದರ ನಾನು ಆಯ್ತಾ? ಹೇಳಬಲ್ಲೆ ಮೇಡಮ್. ಏನ್ ಹೇಳ್ರಿ ಇವತ್ತು ಹೇಳ್ರಿ, ಪೆಟ್ರೋಲ್, ನಾನು ಇವಾಗ ಡೀಸೆಲ್, ಹೇಳ್ತೀನಿ, ನೀವು ಹೇಳಿ. ಗ್ಯಾಸು, ಹೇಳಿ. ಟ್ರ್ಯಾಕ್ಟ್ರು, ಬರೀ ಯಂತ್ರೋಪಕರಣಗಳು, ಫರ್ಟಿಲೈಸರ್, ಬರೀ ಚಿನ್ನ, ಹನಿ ಸಿಮೆಂಟ್, ಟ್ರ್ಯಾಪ್ ಇದಾಯ್ತು. ಸ್ಟೀಲ್, ಹನಿ ಟ್ರ್ಯಾಪ್ ಹನಿ ಅಂತ ಟ್ರ್ಯಾಪಿನ ಇನ್ನಂತೆ. ಪಿತಾಮಹ ನಿಮ್ಮ ಆಯ್ತಾ? ಮುನಿರತ್ನ. ಯಾರ್ರಿ? ಹನಿ ನಿಮ್ಮ ಟ್ರ್ಯಾಪಿನ ರಾಜಣ್ಣ ಪಿತಾಮಹ ಹೇಳಿದ್ದಾರೆ, ನಿಮ್ಮ ಯಾರಂತ ಮುನಿರತ್ನ. ರಾಜಣ್ಣ ಅವ್ರ 17 ಜನ ಕೇಳಿ. ಯಾರನ್ನ ಡೆಲ್ಲಿ ರಾಜಣ್ಣ ಬಾಂಬೆ ಅಂತ ಕರ್ಕೊಂಡು ಹೋಗಿದ್ರಲ್ಲ, ರಾಜಣ್ಣ ಅವ್ರ ಹತ್ರ ಎಲ್ಲ ಕೇಳಿ ಸಿಡಿಗಳನ್ನ ಯಾರು ಇಟ್ಕೊಂಡ್ ಬಂದಿದ್ರು. ರಾಜಣ್ಣ ಬಿಜೆಪಿನೇ ಹನಿ ರಾಜಣ್ಣ ಅವ್ರ ಹತ್ರ ಕೇಳ್ರಿ. ರಾಜಣ್ಣ ಅವ್ರ ಹತ್ರ ಯಾರು ಪಿತಾಮಹ ಹೇಳಿದ್ರು ಅಂತ. ಇವತ್ತು ಆಯ್ತಾ? ಕೇಂದ್ರದಿಂದ ನಯ ಪೈಸೆ ಕೊಡೋದಕ್ಕಾಗಿಲ್ಲ, ಅದೇ ನಮ್ಮ ಟ್ಯಾಕ್ಸ್ ಹಣ ಕೊಡೋದಕ್ಕಾಗಿಲ್ಲ, ಬಡ್ಡಿ ನಾವು ಕಮ್ಮಿ ಮಾಡ್ತೀವಿ. ಕಲ್ತ್ಕೊಳ್ಳಿ. ಅದು ಬಿಟ್ಟು ಬಿಜೆಪಿ ಅಲ್ಲಿ ಹಂಗಾಯ್ತು ಅದಾಯ್ತು ಹಿಂಗಾಯ್ತು ಅಂತ ಹೇಳ್ಕೊಂಡು ಈ ಪಾರ್ಟಿ ರೇಟನ್ನ ಜಾಸ್ತಿ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಮಾತಾಡಿ. ಸರ್ಕಾರವನ್ನು ನಡೆಸಿ, ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ, ಗ್ಯಾರಂಟಿಗಳು ಕೊಡ್ತೀನಿ ತಲುಪ್ತಾ ಇಲ್ಲ. ಸ್ವಾಮಿ. ನಿಮಗೆ ಯಾವ್ದು? ಏನು ಬೇಕು ಅಭಿವೃದ್ಧಿ ಏನು ಕಾರ್ಯ ಅಭಿವೃದ್ಧಿ ಪಟ್ಟಿ ಆಗಿದೆ? ಕೊಡ್ತೀನಿ. ಹೇಳಿ, ಏನ್ ಪಟ್ಟಿ ಕೊಡಿ. ಚಾಮರಾಜನಗರದಿಂದ ಇಲ್ಲ ಬಿಡಿ. ಬೀದರ್ ತನಕ, ಇಲ್ಲ ಬಿಡಿ. ಕಲ್ಯಾಣ ಕರ್ನಾಟಕ, ಇಲ್ಲ ಬಿಡಿ. ಕಿತ್ತೂರು ಕರ್ನಾಟಕ, ಯಾವಾಗ ಕೊಡ್ತೀರಾ? ಕರಾವಳಿ ಕರ್ನಾಟಕ, ಈಗಲೇ ಸ್ವಾತಂತ್ರ್ಯ ಈಗಲೇ ಇನ್ನು ಕಲ್ಯಾಣ ಕರ್ನಾಟಕಕ್ಕೆ 11,700 ಕೋಟಿ ಕೊಟ್ಟಿದ್ದೀವಿ, ತುಮಕೂರಿಗೆ 1,200 ಕೋಟಿ ಕೊಟ್ಟಿದ್ದೀವಿ, ಸಂಡೂರಿಗೆ 1,500 ಕೋಟಿ ಕೊಟ್ಟಿದ್ದೀವಿ, ಚನ್ನಪಟ್ಟಣಕ್ಕೆ 500 ಕೋಟಿ ಕೊಟ್ಟಿದ್ದೀವಿ, ಹೊಸ ಶಂಕುಸ್ಥಾಪನೆ ಬರೀ ಘೋಷಣೆಗಳಾಗ್ತದೆ. ಎಲ್ಲ ಆಗಿದೆ ಕೆಲಸ ಹಣ ಕೊಟ್ಟಿದ್ದೀರಾ, ಪೈಪ್ಲೈನ್ ರೋಡ್ ಹಣ ಕೊಟ್ಟಿದ್ದೀರಾ, ಯಾವ ಕೆಲಸ ಕೆರೆಕಟ್ಟೆ ಆಗಿದೆ? ಅಭಿವೃದ್ಧಿಗೆ ಹಣ ಬರೀ ಕೊಟ್ಟಿದ್ದೀರಾ, ಘೋಷಣೆ ಬಿಟ್ರೆ ಏನ್ ಕೆಲಸ ಆಗಿದೆ? 50 ಲಕ್ಷದ 65 ಸಾವಿರ ಒಂದು ರೋಡ್ ಆಗಿದ್ರೆ ಹೇಳಿ. 1 ರೂಪಾಯಿ ಯಾವ ಕೆಲಸ ಕೊಟ್ಟಿಲ್ಲ, ಆಗಿದೆ? ಯಾವ ನಮ್ಮ ಕೆಲಸ ತೆರಿಗೆ ಆಗಿದೆ? ಹಣ ಕೊಟ್ಟಿಲ್ಲ, ಹೇಳ್ರಿ. ಹಣಕಾಸು ಆಯೋಗದ ಹಣ ಕೊಟ್ಟಿಲ್ಲ, ಯಾವ ಕೆಲಸ ಯಾವ ಆಗಿದೆ? ಮುಖ ಇಟ್ಕೊಂಡು ಕೇಳ್ತಾ ಯಾವ ಇದ್ದಾರೆ? ಕೆಲಸ ಆಗಿದೆ? ಒಂದು ಯಾವ ಮುಖ ಸೂಜಿಯಿಂದ ಏರು ಯಾವ ಮುಖ ತನಕ ಇಟ್ಕೊಂಡು ಹೇಳ್ತಾ ಎಲ್ಲ ಇದ್ದಾರೆ? ದರ ಕೆಲಸ ಏರಿಕೆ ಆಗಿದೆ. ಮಾಡ್ತೀವಿ ಅಂತ. ರೈಲ್ವೆ ಯಾವ ಟಿಕೆಟ್ ಮುಖ ಏರಿಕೆ, ಇಟ್ಕೊಂಡು ಹೇಳ್ತಾ ಇದ್ದೀರಾ? ರೈಲ್ವೆ ಟಿಕೆಟ್ ಏರಿಕೆ, ಅಲ್ಲಿ ಪ್ಲಾಟ್ಫಾರ್ಮ್ ದರ ಏರಿಕೆ, ಯಾವ ಮುಖ ಇಟ್ಕೊಂಡು ವಯಸ್ಕರ ಟಿಕೆಟ್ ಇಲ್ಲಿ ದರ ಬಂದು ಕಟ್ ಮಾಡಿದ್ರಿ, ಸರ್ಕಾರ ನಮ್ಮ ಸರ್ಕಾರ ಪೆಟ್ರೋಲ್, ಉಳಿಸ್ಕೊಳ್ತಾ ಡೀಸೆಲ್, ಇದ್ದೀರಾ? ಗ್ಯಾಸ್ ಎಲ್ಲಿಗೆ ಹೋಗಿ ತಲುಪಿದೆ? ಯಾವ ಕೆಲಸ ಸ್ಟೀಲ್ ದರ ಮಾಡಿದ್ರೆ? ಎಲ್ಲಿಗೆ ಹೋಗಿದೆ? ಅಭಿವೃದ್ಧಿ ಕೆಲಸ ಸಿಮೆಂಟ್ ಏನ್ ದರ ಮಾಡಿದ್ರೆ? ಎಲ್ಲಿಗೆ ಹೋಗಿದೆ? ಏನೋ ಕೊಡ್ತೀರಾ ಅಂತ ಕೊಡಿ. ಫರ್ಟಿಲೈಸರ್ ದರ ಕೊಡಿ, ಎಲ್ಲಿಗೆ ಹೋಗಿದೆ? ಕೊಡಿ. ಟ್ರ್ಯಾಕ್ಟರ್ ದರ ಎಲ್ಲಿಗೆ ಜನ ಹೋಗಿದೆ? ನೋಡಿ ಕೊಡ್ರಿ. ಮಕ್ಕಳು ಆಟಿಕೆ ಸಾಮಾನು ದರ ಓಯ್. ಎಲ್ಲಿಗೆ ಹೋಗಿದೆ? ಇದೆಲ್ಲ ಹಾಕೋ ಯಾರು- ಚಪ್ಪಲಿ ಯಾರು- ದರ ಎಲ್ಲಿಗೆ ಹೋಗಿದೆ? ಇದೆಲ್ಲ ಆಗಲ್ಲ. ಹಾಕೋ ಚಪ್ಪಲಿ ದರ ಎಲ್ಲಿಗೆ ಹೋಗಿದೆ? ಕೊಡ್ತೀರಾ ಅಂತ ಹೇಳಿದ್ರಲ್ಲ. GST ದರ ಎಲ್ಲಿಗೆ ಹೋಗಿದೆ? ಹೇಳ್ತಾ ಇದ್ದಿಲ್ಲ. ನೀರಾವರಿ ಏನ್ ಬೇಕು ನಿಮಗೆ? ಐ ವಿಲ್ ಗಿವ್. ಕೊಡ್ರಿ. ನೀವು ಏನ್ ರೈಲ್ವೆದು ಏನ್ ಕೊಟ್ಟಿದ್ದೀರಿ? ಬರೀ ಇದೇ ಘೋಷಣೆ ಆಯ್ತು. I will give. ದರ ನೀವು ಕೊಟ್ಟಿದ್ದೀವಿ. ಮಾಡ್ಕೊಂಡು ಕೊಟ್ಟಿದ್ದೀವಿ, ಕೊಡ್ತೇವೆ. ಎಲ್ಲೋ ತಿಂದ್ಬಿಟ್ಟು ಮೇಕೆ ಮೂತಿಗೆಲ್ಲ ವರ್ಷಕ್ಕೆ ಬರ್ತಾ ಇದ್ದೀರಾ? ಆಯ್ತು ರೀ, ಏನ್ ಮಾಡಿದ್ರು ಹೇಳಿ. ಏನ್ ಯಾರು ಮಾಡಿದ್ರು ಹೆಚ್ಚು ಹೇಳಿ. ಮಾಡಿದ್ದು? ಏನ್ರಿ ಮಾಡಿದ್ರು ಹೇಳಿ. ಕಾಂಗ್ರೆಸ್ ಕೊಡ್ಬೇಕು. ಕಾಂಗ್ರೆಸ್ ಜಾಸ್ತಿ ಮಾಡಿದ್ದು. ಹಾಲ್ ದರ ಬಿಜೆಪಿ ಜಾಸ್ತಿ ಮಾಡಿದ್ದ? ಹಾಲ್ ದರ ಬಿಜೆಪಿ ಜಾಸ್ತಿ ಮಾಡ್ತಾ? ಹಾಲ್ ದರ ಬಿಜೆಪಿ ಬಿಜೆಪಿ ಜಾಸ್ತಿ ಮಾಡ್ತಾ? ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿ ಬಿಜೆಪಿ ಆಚೆ ಆಗಲ್ಲ ನಿಮಗೆ. ಕರಾಳ ಕೃಷಿ ಪಾಪ ಓಡಾಡುವಂತ 60 ರೂಪಾಯಿ ಜಾಸ್ತಿ ಸುಮ್ಮನೆ ಹೇಳ್ತೀರಾ ಇಲ್ಲಿ? ಇವತ್ತು ನೋಡಿ ಏನ್ ಮಾಡಿದೀರಾ ನೀವು? ಜನರ ರಕ್ತವನ್ನ ಹೀರುವಂತ ಕೆಲಸವನ್ನ ಕರ್ನಾಟಕ ಕಾಂಗ್ರೆಸ್ ಮಾಡ್ತಿದೆ ಅನ್ನೋದಾದ್ರೆ ಎಚ್ಚರಿಸಬೇಕಾಗಿದ್ ಯಾರು? ಎಚ್ಚರಿಸಬೇಕಾಗಿದ್ ಯಾರು? ಇದು ಬಿಜೆಪಿ ಮತ್ತು JDS ಇವರ ಆಂತರಿಕ ಸಮಸ್ಯೆಯಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾವು ಮಾತಾಡ್ತಿರೋದು. ನೋಡಿ, ಜನಸಾಮಾನ್ಯರೊಂದು ಸಂದರ್ಭದಲ್ಲಿ ಬೇಕಾದಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆದರೆ ಶಿವಾನಂದ ರೆಡ್ಡಿ ಅವರೇ, ಈ BJP, ಕಾಂಗ್ರೆಸ್, JDS ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಬೆಲೆ ಏರಿಕೆಯಿಂದ ತತ್ತರಿಸ್ತಿರೋ ಸಂದರ್ಭದಲ್ಲಿ ಹೊಸದೊಂದು ವಿಷಯ ಕೊಡ್ತಾರೆ ಅವರು. ಚರ್ಚೆ ಮಾಡಿ, ಮಾತಾಡಿ ಅಂತ. ಆ ಬ್ರೈನ್ ಜಿಮ್ಮಿಗೆ ಹಾಕಿದ ಮೇಲೆ ಈ ಬೆಲೆ ಏರಿಕೆನೂ ಮರ್ತೋಗುತ್ತೆ, ಮನೇಲಿ ಟ್ಯಾಪಲ್ಲಿ ನೀರು ಬಂದಿಲ್ಲ ಅಂದರೂ ಮರ್ತೋಗುತ್ತೆ. ಇವಾಗ ಇಲ್ಲಿ ಪಕ್ಷ ಮುಖ್ಯ ಅಂತ ಅಂದ್ಬಿಟ್ಟು ಉಚ್ಚಾಟನೆ ಮಾಡಿದ್ದಾರೆ ಅಂತಾರೆ. ಇಲ್ಲಿ ಪಕ್ಷಕ್ಕೋಸ್ಕರ ಉಚ್ಚಾಟನೆ ಮಾಡಿಲ್ಲ. ಪಕ್ಷಕ್ಕೋಸ್ಕರ ಅವರು ತುಂಬ ಹೋರಾಟಗಳು ಮಾಡಿದ್ದಾರೆ. ಅವ್ರ ಸಂಘ ಜಾಸ್ತಿ ಇದೆ, ಮತ್ತು ಅವ್ರ ಜೊತೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಬೇಕಾಗಿತ್ತು. ಇದು ಒಬ್ಬ ಪಕ್ಷಕ್ಕಲ್ಲ, ಒಬ್ಬ ಪರ್ಸನ್ಗೋಸ್ಕರ ಮಾಡಿರೋದು ಇದು ಉಚ್ಚಾಟನೆ. ಆ ಥರ ಉಚ್ಚಾಟನೆ ಮಾಡೋಂಗಿದ್ರೆ ಎಲ್ರಿಗೂ ಉಚ್ಚಾಟನೆ ಮಾಡಬೇಕಾಗಿತ್ತು. ಇದ್ಯಾವ ಕಳ್ಳರು ಎಲ್ಲರೂ ಸೇರಿ ಮನೆ ಕಳ್ತನ ಮಾಡಿದರೆ ಎಲ್ಲರನ್ನೂ ನೀವು ಅರೆಸ್ಟ್ ಮಾಡಿಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡ್ತೀರಾ, ಇಲ್ಲ ಒಬ್ಬನ ಹಿಡ್ಕೊಂಡ್ಬಿಟ್ಟು ಒಬ್ರಿಗೆ ಶಿಕ್ಷೆ ಕೊಡ್ತೀರಾ ನೀವು? ಇಲ್ಲಿ ಎಲ್ಲರೂ ಇದೆ. ಇಲ್ಲಿ ಇವ್ರಿಗಿಂತ ಜಾಸ್ತಿ ರಮೇಶ್ ಜಾರಕಿಹೊಳಿ ಇರ್ಬೋದು, ಇಲ್ಲ ಬೇರೆಯವರು ಮುನ್ರತ್ನ ಇರ್ಬೋದು, ಮತ್ತು ತುಂಬ ಟೀಕೆಗಳು ಮಾಡಿದ್ದಾರೆ ಇವ್ರಿಗಿಂತ ಜಾಸ್ತಿ. ಬಟ್ ಪಕ್ಷ ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು ಅವ್ರು ನೋಡಿಲ್ಲ. ಇದೇನಂದರೆ ಈ ಯಡಿಯೂರಪ್ಪ ಪ್ರಭಾವಿ ವ್ಯಕ್ತಿ ಅಂದ್ಬಿಟ್ಟು ಅವ್ರಿಗೆ ಹೈಕಮಾಂಡ್ಗೆ ಇವರು ಪ್ರೊಜೆಕ್ಟ್ ಮಾಡಿರೋದು ಬೇರೆ ಥರ ಇದೆ. ಇವ್ರನ್ನ ಸದೆ ಬಡಿದ್ರೆ ಎಲ್ಲರೂ ಸುಮ್ಮನೆ ಆಗ್ತಾರೆ ಅಂತ ಅಂದ್ಕೊಂಡು ಇದ್ದಾರೆ. ಇವ್ರ ಜೊತೆಯಲ್ಲಿ, ಈ ಬಣ್ಣಗಳ ಜೊತೆಯಲ್ಲಿ ಕಾರ್ಯಕರ್ತರು ತುಂಬ ಜನ ಇದ್ದಾರೆ. ಅವ್ರು ಇವತ್ತೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ತುಂಬ ಬೇಜಾರುಗಳಲ್ಲಿದ್ದಾರೆ. ಇದರಿಂದ ಪಕ್ಷಕ್ಕೆ
ಹೊಡೆತ ಹೊರತು ವ್ಯಕ್ತಿಗಲ್ಲ. ಆ ವ್ಯಕ್ತಿ ನೋಡಿಬಿಟ್ಟು ನೀವು ಉಚ್ಚಾಟನೆ ಮಾಡಿದರೆ ಅದರಿಂದ ಪಕ್ಷಕ್ಕೆ ಹೊಡೆತ ಆಗ್ತದೆ ಅಂತ ನನ್ನ ಅನಿಸಿಕೆ. ಹಾಗಾದ್ರೆ ಮತ್ತೆ ಯತ್ನಾಳ್ ಅವರು ಈ ಹಿಂದೆ ಹೇಳಿದ್ರಲ್ಲ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಷ್ಟು ಕೊಟ್ರೆ ಆ ಸ್ಥಾನ ಸಿಗುತ್ತೆ, ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಬಿಜೆಪಿಯಲ್ಲಿ ಇಷ್ಟು ಕೊಟ್ರೆ ಇಷ್ಟ ಆಗತ್ತೆ ಅನ್ನೋದನ್ನ ಹೈಕಮಾಂಡ್ ಒಪ್ಕೊಂಡಂಗಾಯ್ತು. ಹೌದು ಹೌದು, ಅದು ಇಲ್ಲದೆ ಇದ್ರೆ ಅದು ಅವ್ರು ನೇರವಾಗಿ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಭ್ರಷ್ಟಾಚಾರಿಗಳೆಲ್ಲ ಅಲ್ಲಿದ್ದಾರೆ ಅಂದ್ರೆ ಅವರೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅವರು ಇವ್ರು ಹೇಳಿದರು ಹಾಲ್ ದರ, ವಿದ್ಯುತ್ ಶಕ್ತಿ ಅದು ಇದು ಅಂತ ಅಂದ್ಬಿಟ್ಟು ಏರಿಕೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇವರು ಇವಾಗ ಗ್ಯಾಸು ನಾನು 400 ರೂಪಾಯಿಗೆ ತರ್ತೀನಿ, $34 ತರ್ತೀನಿ, ಮತ್ತು ಡೀಸೆಲ್ಲು ಅದು 64 ಇದ್ದಿದ್ದು ಅದು ಕಡಿಮೆ ಮಾಡ್ತೀವಿ, ಮತ್ತು 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಇಲ್ಲೆಲ್ಲ ಏನೋ ಕಪ್ಪುವನ್ನ ತರ್ತೀವಿ. ಇವರೆಲ್ಲ ತುಂಬ ಸುಳ್ಳು ಆಶ್ವಾಸನೆಗಳು ಕೊಟ್ಟರಲ್ಲ, ಯಾವುದಾದ್ರು ಒಂದು ನೆರವೇರಿಸಿದ್ದಾರ? ಜನರಿಗೋಸ್ಕರ ಇವ್ರು ಏನು ಮಾಡ್ತಾ ಇದ್ರು? ಈ ಕಾಂಗ್ರೆಸ್ ಪಕ್ಷ, BJP ನೀವು ಹೇಳ್ದಂಗೆ ಒಂದೊಂದು ಇಶ್ಯೂ ಇಟ್ಕೊಂಡು ರಾಜ್ಯದಲ್ಲಾಗಲಿ ನ್ಯಾಷನಲ್ ಲೆವೆಲ್ ಆಗಲಿ ದೇಶಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇಲ್ಲ. ಇವತ್ತು ನಮ್ಮ ದೇಶ ಬಡತನದಲ್ಲಿ ಎಷ್ಟಿದೆ ನಂಬರ್ 1. ಇನ್ನೊಂದು ಇವತ್ತು ಸಂತೋಷ ಅವರು ಆಡಿಟ್ ಮಾಡಿದಾಗ ನಮ್ಮ ದೇಶ 118ರಲ್ಲಿದೆ. ಅದೇ ಪಾಕಿಸ್ತಾನ 109ನಲ್ಲಿದೆ. ನೀವು ನೋಡಿ ಆ ಥರ ಈ ಥರ. ಮತ್ತೆ ಇನ್ನೊಂದು ಸುಳ್ಳಲ್ಲ, ಇವ್ರು ಹೇಳೋದು ಮಾತ್ರ ಕರೆಕ್ಟ್, ನಾವು ಹೇಳೋದು ಸುಳ್ಳು. ಪೇಪರ್ನಲ್ಲಿ ಪ್ರಭಾವ ವ್ಯಕ್ತಿಗಳು ಬರೀ ನಕಲಿ ಸುಳ್ಳುಗಳು ಹೇಳ್ಕೊಂಡು ಇವರು ಬಿಜೆಪಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರ ಹತ್ರ ಏನು 7,000 ಕೋಟಿ ಇವ್ರ ಮುಖಗಳು ನೋಡ್ಬಿಟ್ಟು ಕೊಟ್ಬಿಡ್ತಾರಲ್ಲ. ED ನಿಂದ ಬಂದಿರೋ ಸತ್ಯಗಳನ್ನು ಮೂರನೇ ವಿಷಯ, ದೆಹಲಿಯ ಜನತೆ ನಿಮ್ಮನ್ನ ಮನೆ ಕೊಡಿಸಿರೋದು ನಿತೀಶ್ ಕುಮಾರ್ ಮತ್ತೆ ನಾಯ್ಡು ಮತ್ತೆ ಇನ್ನೊಂದು ED ಈ 3 ವ್ಯಕ್ತಿಗಳಿಂದ ದೇಶ ನಡೀತಾ ಇದೆ. ಇಲ್ಲಾಂದ್ರೆ ಆಗದೇ ಇಲ್ಲ. ನೋಡಿ ಎಲೆಕ್ಷನ್ ಮೊನ್ನೆ ED ರಿಟೈರ್ಡ್ ಆದ್ರು ಸಂಜಯ್ ಕುಮಾರ್ ಅಂತ. ಅವರು ಆರ್ಥಿಕ ಪ್ರಧಾನಿಗೆ ಆರ್ಥಿಕ ಕರ್ನಾಟಕದಲ್ಲಿ ಎಲೆಕ್ಷನ್ ಕಮಿಷನ್ ಇರಲಿಲ್ವಾ? ಅಲ್ಲ, ಕರ್ನಾಟಕದ ED ನಲ್ಲಿ ಇದ್ದು ರಿಟೈರ್ಡ್ ಆಗಿರೋನ್ನ ಪ್ರಧಾನಮಂತ್ರಿ ಹೆಂಗೆ ಆಯ್ಕೆ ಮಾಡ್ಕೊಳ್ತಾರೆ? ಈ ತರ ಈ 2 ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಜನರಿಗೆ ಏನ್ ಕೊಡಬೇಕು ಅದು ಯೋಚನೆ ಮಾಡ್ತಾ ಇಲ್ಲ. ದೇಶ ಅಧೋಗತಿ ಆಗ್ತಾ ಇದೆ. ರೈಟ್ ಶಿವಾನಂದರೇ, ಈಗ ಮಹೇಶ್ ಗೌಡ್ರೆ ನಿಮ್ಮ ಮಿತ್ರರು ರತನ್ ಅವರು ನಿತ್ಯ ಬೆಲೆ ಏರಿಕೆಯಿಂದ ಬಡವರ ಜನಸಾಮಾನ್ಯರ ರಕ್ತ ಹೀರುವಂಥ ಕೆಲಸ ಆಗ್ತಿದೆ ಅಂತ ಹೇಳ್ತಾ ಇದ್ರು. ರಕ್ತ ಹೀರದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಿಮ್ಮದು ಮಹೇಶ್ ಗೌಡ್ರೆ, JDS ಮತ್ತು BJPಯದ್ದು. ಆಂತರಿಕವಾಗಿ ಇಷ್ಟೆಲ್ಲ ಸಮಸ್ಯೆ ಮಾಡ್ಕೊಂಡ್ರೆ ನೀವು ಹೆಂಗೆ ಜನರನ್ನು ಕಾಪಾಡ್ತೀರಿ? ದಿವ್ಯಾಜಿ, ಯಾವಾಗ್ಲೂ ನನ್ನ ಆತ್ಮೀಯ ಸ್ನೇಹಿತರಾದಂತ ನಮ್ ಕೇರ್ಪೇಟೆ ಶಿವಣ್ಣ ಒಂದ್ ಮಾತು ಹೇಳ್ತಾ ಇರ್ತಾರೆ ನನಗೆ, ಮಹೇಶು ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಿ ಚಳಿ ಕಾಯಿಸ್ಕೊಂಡ್ರೆ ನಮ್ ಮನೆಗೆ ದೇವ್ರು ಬೆಂಕಿ ಹಚ್ಬಿಟ್ಟು ಅಡಿಗೆನೆ ಮಾಡ್ಕೊಂಡ್ಕೊಂಡು ಹೋಗ್ಬಿಡ್ತಾನೆ ಕಣೋ, ಹುಷಾರಾಗಿರ್ಬೇಕು ಯಾವಾಗ್ಲೂ ನಾವು ಅಂತ ಯಾವಾಗ್ಲೂ ಹೇಳ್ತಾರೆ ನಂಗೆ. ಅದಕ್ಕೆ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಗಾಗಿದೆ ಅಂತ ಹೇಳಿದ್ರೆ, 9 ರೂಪಾಯಿ ಬರೋಬ್ಬರಿ ಇವ್ರು ಬಂದ ಮೇಲೆ ಹಾಲಿನ ರೇಟ್ ಜಾಸ್ತಿ ಆಯ್ತು, ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ರು. ಇವತ್ತು ನೀವ್ ಹೇಳ್ತಾ ಇದ್ದೀರಿ JDS ಪಕ್ಷ ಕಾಂಗ್ರೆಸ್ ಪಕ್ಷಗಳು ಒಂದಾದ್ರೂ ಸಹ ಇವರನ್ನ ಎದುರಿಸಕ್ ಆಗ್ತಾ ಇಲ್ಲ ಅಂತ. ಸಾರಿ, ದಯವಿಟ್ಟು ಕ್ಷಮೆ ಇರ್ಲಿ, BJP ಒಂದಾದ್ರು ಅಂತ, ಕಾಂಗ್ರೆಸ್ ಪಕ್ಷವನ್ನ ಎದುರಿಸಕ್ ಆಗ್ತಾ ಇಲ್ಲ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ಮದೇ ಮಾಧ್ಯಮಗಳಲ್ಲಿ ಎಷ್ಟು ಬಾರಿ ಹೋರಾಟವನ್ನು ಮಾಡಿ, ನೆನ್ನೆ ಹೋರಾಟ ಮಾಡಿದೀವಿ, ಡೈಲಿ ಹೋರಾಟ ಮಾಡ್ತಾ ಇದೀವಿ, ರಾಜ್ಯದ ಬೀದಿಗಳಲ್ಲಿ ಹೋರಾಟ ಮಾಡ್ತಾ ಇದ್ರಿ. ಇವ್ರೇನಾರ ಕಡಿಮೆ ಮಾಡ್ತಾ ಇದಾರ? ಮಾಡಲ್ಲ. ಯಾಕೆ ಹೇಳಿ? ದಪ್ಪ ಚರ್ಮ ಸಿದ್ದರಾಮಯ್ಯನವ್ರಿಗಿರೋದು ದಪ್ಪ ಚರ್ಮ. ಇನ್ನೊಂದು ಮಾತನ್ನು ಹೇಳ್ತೀನಿ ದಯವಿಟ್ಟು. ಐ ಗಾಟ್ ಯುವರ್ ಪಾಯಿಂಟ್. ನಿಮ್ಮ ಭಾವನೆ ಕಾಂಟೆಕ್ಸ್ ನನಗೆ ಅರ್ಥ ಆಯ್ತು. 22/3/24ನೇ ತಾರೀಕು ಒಂದು ಹೋರಾಟ ಮಾಡಿದ್ವಿ, 14/3/2025 ಒಂದು ಹೋರಾಟ ಮಾಡಿದ್ವಿ. ನೋ, ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಒಂದು ಸತಿ ನಿಂತ್ಕೊಂಡ್ರು ಅಂದ್ರೆ ನೋಡಿ, ಇದೇ ಹಾಲಿನ ದರವನ್ನು ಇಟ್ಕೊಂಡು ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ರಾಹಕರ ಮೇಲೆ ಗೌರವನೇ ಇಲ್ಲ. ಈಗ ಉತ್ಪಾದನೆ ಮಾಡೋನು ಎಷ್ಟು ಮುಖ್ಯನೋ ಗ್ರಾಹಕನು ಕೂಡ ಅಷ್ಟೇ ಮುಖ್ಯ ಅನ್ನೋ ಅಜೆಂಡಾ ಇಟ್ಕೊಳ್ಳಿ. ಸರ್ಕಾರ ಬೀಳ್ಸೋ ಮಟ್ಟಕ್ಕೆ ಹೋರಾಟ ಮಾಡಿ ನೋಡೋಣ. ಆ ಮಟ್ಟಕ್ಕೆ ನಿಲ್ಸ್ಕೋಬೇಕು ವಿರೋಧ ಪಕ್ಷಗಳು. ನೀವು ಬೇರೆ ಆಂತರಿಕ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಪತನ ಆಗುತ್ತೆ ಅಂತ ಹೇಳೋದಲ್ಲ, ಇದೇ ಬೆಲೆ ಏರಿಕೆಯಲ್ಲಿ ಇಟ್ಕೊಳ್ಳಿ. ನನಗೆ ಬಹಳ ನೋವಾಗುತ್ತೆ. ಮಧ್ಯಮ ವರ್ಗ ಮತ್ತು ಬಡವರ್ಗ ಬಿಲೋ ಪಾವರ್ಟಿ ಲೈನ್ ಸಮಸ್ಯೆಗಳನ್ನು ನೋಡಿದ್ರೆ ಅರ್ಧ ಕೆಜಿ ತರಕಾರಿ ತಗೋತಿದ್ದಾರೆ, ಇವತ್ತು 1/4 ಕೆಜಿಗೆ ಬಂದಿದ್ದಾರೆ. ಸಾಸಿವೆ ಜೀರಿಗೆ ತಗೋಬೇಕಾದ್ರೆ ಯೋಚನೆ ಮಾಡ್ತಿದ್ದಾರೆ. ಇವತ್ತು ಅಂಥ ಪರಿಸ್ಥಿತಿ ಇದೆ. ಪೋಷಕಾಂಶದ ಕೊರತೆಯಿಂದ ಮಕ್ಕಳು ಇವತ್ತು ಸಮಸ್ಯೆಯಲ್ಲಿದ್ದಾರೆ, ಬಾಣಂತಿಯರ ಸಮಸ್ಯೆಯಲ್ಲಿದ್ದಾರೆ. ಯಾಕಂದ್ರೆ 2,000 ರೂಪಾಯಿ ಕೊಟ್ಬಿಟ್ರೆ ಮುಗ್ದೋಗೋದಿಲ್ಲ ಮಹೇಶ್ ಗೌಡ್ರೆ. ಹಾಗಾಗಿ ವಿರೋಧ ಪಕ್ಷದ ಜವಾಬ್ದಾರಿ ಬಹಳ ದೊಡ್ಡದು. ಇದೊಂದು ಅವಕಾಶ ಅಂತ ಪರಿಗಣಿಸಬೇಕು BJP ಮತ್ತು JDS.
ನೋಡಿ ಸಿಸ್ಟರ್, ನಿಮ್ಮ ಹತ್ರ ನಾನು ಸುಳ್ಳು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಶನಿವಾರ ನಡೆದಂತಹ JDS ಪಕ್ಷದ ವಕ್ತಾರರ ಸಭೆಯಲ್ಲಿ ಪೂಜ್ಯ ನಿಖಿಲ್ ಕುಮಾರಸ್ವಾಮಿ ಸಾಹೇಬರ ನೇತೃತ್ವದಲ್ಲಿ ಈಗಾಗಲೇ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅಲ್ಲಿ ಮೂಡ್ ಬಂದಂತ ಒಂದೇ ಪ್ರಶ್ನೆ, ಏನು ಬೆಂಗಳೂರಿಂದ ಮೈಸೂರಿನವರೆಗೂ ನಡೆದಂತ ಪಾದಯಾತ್ರೆಯನ್ನ ಮಾಡಿದ್ವಿ, ಅದೇ ರೀತಿ ಬೆಲೆ ಏರಿಕೆ ವಿರುದ್ಧವಾಗಿ ನಾವು ಏನಿವತ್ತು ಬೀದರಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನ ಮಾಡೇ ತಿರ್ಬೇಕು ಅಂತೇಳಿ ನಿಖಿಲ್ ಕುಮಾರಸ್ವಾಮಿ ಸಾಹೇಬ್ರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ. ಎರಡನೇ ಸುತ್ತಿನ ಮಾತುಕತೆಯನ್ನ ಅತಿ ಶೀಘ್ರದಲ್ಲೇ ಎಲ್ಲಾ ಜಿಲ್ಲೆಗಳಿಗೂ ಸಹ ಭೇಟಿ ನೀಡುವಂತದ್ದನ್ನ ಈಗಾಗಲೇ ನಾವು ಜಿಲ್ಲಾ ಅಧ್ಯಕ್ಷರುಗಳಿಗೆ ಈಗಾಗಲೇ ರವಾನೆಯನ್ನ ಮಾಡಿದ್ದೇವೆ. ದೇವೇಗೌಡ ಸಾಹೇಬ್ರು ಕುಮಾರಣ್ಣವರು ದೆಹಲಿಯಿಂದ ಬಂದ ನಂತರ ತತ್ಕ್ಷಣ ನಿಖಿಲ್ ಕುಮಾರಸ್ವಾಮಿ ಸಾಹೇಬ್ರ ನೇತೃತ್ವದಲ್ಲಿ ಏನಿವತ್ತು ರಾಜ್ಯದ ಹೆಣ್ಣು ಮಕ್ಕಳ ಗೋಳು, ನಿಮ್ಮಂತವ್ರ ಗೋಳು ಏನ್ ಕೇಳಿಸ್ತಾ ಇದೆಯೋ ಅದು ನಮಗೂ ಸಹ ಅರ್ಥ ಆಗಿದೆ. ನಾನೇನು ಶ್ರೀಮಂತರ ಹೊಟ್ಟೆಲ್ ಬಂದಿಲ್ಲ, ನಾನೊಬ್ಬ ಜನಸಾಮಾನ್ಯರ ಮಗ. ಅದಕ್ಕೋಸ್ಕರ ದರ್ಶನ್ ಅವ್ರಿಗೆ ಕೈ ಮುಗಿದು ಕೇಳ್ತಾನೆ. ಇವತ್ತು ಹೇಳಿದ್ದಾರೆ ರಾಜಣ್ಣವ್ರು ಏನಂತ, ನೀವು ಪ್ರಿಂಟಿಂಗ್ ಮಿಷಿನ್ ಇಲ್ಲ ಕೊಡೋದಿಕ್ಕೆ ಅಂತ. ಹಾಗಾದ್ರೆ 4 ರೂಪಾಯಿ ರೈತರು ಜಾಸ್ತಿ ರೈತರು ನೇರವಾಗಿ ಕೊಡಕ್ಕಾಗತ್ತ ನಿಮ್ ಕೈಲಿ? ಈ ಸರ್ಕಾರ ಬೆಲೆ ಏರಿಕೆ ಸರ್ಕಾರ, ಈ ಸರ್ಕಾರ ಭ್ರಷ್ಟರ ಸರ್ಕಾರ. ಈ ಸರ್ಕಾರ ಬೆಳಿಗ್ಗೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಏನಪ್ಪಾ ಅಂತಂದ್ರೆ ತಾನು ಮಾಡಿರುವಂತಹ ಈ ನಾಯಕರಿಂದ ತಪ್ಪಿಸ್ಕೋಬೇಕು. ಇನ್ನ 3-4 ಜನ ದೆಹಲಿ ಯಾತ್ರೆ ಮಾಡ್ಬೇಕು. ಇನ್ನ ಒಬ್ಬ ಮಿನಿಸ್ಟರ್ ಬಂದ್ಬಿಟ್ಟು ನಮ್ಮ ಹತ್ರ ಬಂದು ಮಾತನಾಡ್ಬೇಕು, ಅಣ್ಣ ನಮ್ ಕೈಲಿ ಏನು ಮಾತನಾಡಕ್ ಆಯ್ತಲ್ಲ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಹತ್ರನೇ ಕೇಳುವಂತ ಸ್ಥಿತಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಅಲ್ಲಿ. ಅದಕ್ಕೋಸ್ಕರ ನಿಮ್ ಶಾಸಕರು ನಿಮ್ ಪಕ್ಷ ಬಿಟ್ಟು ಬರೋಕ್ ರೆಡಿ ಆಗಿದ್ದಾರೆ, ಫಸ್ಟ್ ಅವ್ರನ್ನ ಭದ್ರ ಮಾಡ್ಕೊಳ್ಳಿ. ಅಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ. ಈಗ ಯಾಕೆ ದರ್ಶನ್ ಅವ್ರು ಉರೇಸ್ಕೊಂಡಿದೆ ಅಂತ ನಮಗ್ ಉರಿ ಅಲ್ಲ ಅಣ್ಣ, ನಾವು ಶಾಂತವಾಗಿರ್ತೀವಿ. ಕುಮಾರಸ್ವಾಮಿ ದೇವೇಗೌಡರು ಸಾಹೇಬ್ರ ಭೇಟಿ ಒಂದೇ ಹೇಳೋದು, ನಿಮ್ಮ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಗಮನ ಶಿವಕುಮಾರ್ ಅವರ ಮಾನಸ ಪುತ್ರ ನಾನೇ ಅಂತ ಹೇಳ್ಕೊಳ್ತಾ ಇದ್ರಲ್ಲ ದರ್ಶನ್ಗೆ. ಪಾಪ ಅದಕ್ಕೆ ದರ್ಶನ್ ಯಾವಾಗ ಎಲ್ಲ ಆರೋಗ್ಯದ. ಈಗ ಕಾಂಗ್ರೆಸ್ ನ ಸಿಂಗಲ್ ಪೀಸ್ ಇರೋದು ಸತೀಶ್ ಜಾರಕಿಹೊಳಿ ಹತ್ರ, DK ಶಿವಕುಮಾರ್ ಸಾಹೇಬ್ರ ಹತ್ರ ಇರೋದು ಫೀಸ್ ಇಲ್ಲ ಅವ್ರ ಹತ್ರ. ಯಾಕೆ ಅಂತ ಹೇಳಿದ್ರೆ ಫೀಸ್ ಇದ್ದಿದ್ರೆ ಅವ್ರು ಈಗಾಗಲೇ ಮುಖ್ಯಮಂತ್ರಿ ಆಗ್ತಾ ಇದ್ರು. ಒಂದ್ ಫೀಸ್ DK ಶಿವಕುಮಾರ್ ಹತ್ರ ನೀವ್ ಹೇಳಿದ್ 3 ಹೆಸರು ಒಂದ್ ಕುಟುಂಬದ ಬಿಟ್ರೆ ಬೇರೆ ಒಬ್ಬನೇ ಒಬ್ಬ. ನೀವಾದ್ರೂ ನಾಯಕರಾಗಿ ಬೆಳೀರಿ, JDS ಅಲ್ಲಿ ನೀವು ಬೆಳೀರಿ, ನೀವ್ MLA ಆಗ್ರಿ. ಆಯ್ತಾಯ್ತು ಪ್ಲೀಸ್. ಅದೇ ನೀವು ಒಂದ್ ಮಾತು ಹೇಳಿದ್ರಿ, ಏನಂದ್ರೆ ಬೆಲೆ ಏರಿಕೆ ಆಗ್ತಿದ್ರು ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿದ್ರಿ, ಹೋರಾಟ ಮಾಡ್ಬೇಕು ಅಂತ. ಮೂಡಾದ ವಿರುದ್ಧ ಹೋರಾಟ ಮಾಡಿದ್ವಿ, ವಾಪಸ್ ವಾಲ್ಮೀಕಿ ವಿರುದ್ಧ ಹೋರಾಟ ಮಾಡಿದ್ವಿ, ದುಡ್ಡು ವಾಪಸ್ ಬಂತು. ಹೋರಾಟ ನಿರಂತರ. ಈ ಸರ್ಕಾರ ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಗೋ, ಕಾಂಗ್ರೆಸ್ನಲ್ಲಿ KN ರಾಜಣ್ಣವರು ಅವ್ರವ್ರ ಪಕ್ಷದ ಸಮಸ್ಯೆಗಳು ಅವ್ರು ಹೆಂಗೋ ಬಗೆಹರಿಸ್ಕೊತಾರೆ. ಜನರಿಗೆ BJP JDS ಕಾಂಗ್ರೆಸ್ ದಿನಕ್ಕೊಂದು ವಿಷಯಗಳನ್ನು ಕೊಡ್ತಿದ್ದಾರೆ. ಹಂಗಂತ ಮೈ ಮರೆತು ಕೂತ್ಕೋಬೇಡಿ. ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ನೀವೇ ಎದುರಿಸುತ್ತಿದ್ದೀರಿ. ಹಾಗಾಗಿ ಆ ಸಮಸ್ಯೆಗಳು ನೀವು ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳಿಂದ ಈಡೇರ್ತಿದೆಯಾ, ಸಮಸ್ಯೆ ಉಲ್ಬಣ ಆಗ್ತಿದೆಯಾ ಅಂತ ಪರಾಮರ್ಶೆ ಮಾಡಿಕೊಂಡು ದಿಟ್ಟ ಹೆಜ್ಜೆಯನ್ನು ಇಡಬೇಕು. ಆ ನಿಟ್ಟಿನಲ್ಲಿ ಪ್ರಜ್ಞಾವಂತ ನಾಗರಿಕರ ನಡೆಯಿರಲಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.